ಕರುಣಾ ಸಮುದ್ರ, ಅಗಣಿತ ಗುಣಗಣ, ಅಘಟಿತ ಘಟನಾ ಸಾಮರ್ಥ್ಯ ಭಗವಾನ್ ಪೂರ್ಣಾವತಾರಿ ಶ್ರೀಕೃಷ್ಣ ತವ ಚರಣಾಂಬುರುಹದಲ್ಲಿ ಮನದ ಮರಿದುಂಬಿಯಾಗಿ ನಾಮಾಮೃತವನ್ನು ಸೇವಿಸುತ್ತಾ ಮತ್ತಭ್ರಂಗರಾದ ಹರಿದಾಸರು ನಿನ್ನ ಕಲ್ಯಾಣ ಗುಣಗಳನ್ನು ಅನೇಕ ವಿಧವಾಗಿ ವರ್ಣಿಸಿ, ನಿನ್ನ ನಾಮಕ್ಕೆ ಸದೃಶವೇ ಇಲ್ಲ, ನಿನ್ನ ಚರಿತ್ರೆಯನ್ನು ನಿನ್ನ ಕಥೆಯನ್ನು ಕೇಳುವುದರಿಂದ ಪ್ರಾಪ್ತಿಯಾಗುವ ಸುಖಕ್ಕೆ ಎಣೆಯಿಲ್ಲ, ಅದು ಸುಖಂ ಆತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯ ಮತೀಂದ್ರಿಯಂ ಅಂತ ಗೀತೆಯಲ್ಲಿ ನೀನು ಸಾರಿರುವ ಹಾಗೆ ಅತ್ಯದ್ಭುತವಾದ ಆನಂದವನ್ನು ಕರುಣಿಸ್ತಕ್ಕಂಥದ್ದು ನಿನ್ನ ಪುಣ್ಯ ಚರಿತ್ರೆ ಎಂಬುದಕ್ಕಾಗಿ ನಿನ್ನ ಪರಮಪಾವನವಾದ ಪದಪದ್ಮಗಳಿಗೆ ಪೊಡಬಟ್ಟು ಶ್ರೀಕೃಷ್ಣ ಸಂಧಾನ ಅಥವಾ ಶ್ರೀಕೃಷ್ಣ ರಾಯಭಾರ ಎಂಬಿ ಅತಿ ಪುಣ್ಯ ಚರಿತ್ರೆಯನ್ನು ನಿನ್ನ ಸ್ತುತಿಗಳೊಂದಿಗೆ ಮಹಾಭಾರತದ ಇತಿ ಶ್ರೇಷ್ಠವಾದಂತಹ ಈ ಚರಿತ್ರೆಯನ್ನು ಕಥಾರೂಪಿಯಾಗಿ ಕೀರ್ತನ ರೂಪಿಯಾಗಿ ಇಂದು ವಿವರಿಸುವುದಾಗ್ತದೆ. ಹರಿಕಥಾಮೃತ ಸಾರದಲ್ಲಿ ಶ್ರೀ ಜಗನ್ನಾಥದಾಸರು ತಿಳಿಯಪಡಿಸಿದ ಹಾಗೆ ನಿನ್ನ ಕಥಾಶ್ರವಣವೇ ಮನಸ್ಸಿಗೆ ಅತಿ ಆನಂದವನ್ನು ಕರುಣೆ ಮಾಡುವಂತಹದ್ದು. ಶ್ರವಣ ಮನಕ್ಕೆ ಆನಂದವೀವುದು, ಶ್ರವಣ ಮನಕ್ಕೆ ಆನಂದವೀವು, ಭವಜನಿತ ದುಃಖಗಳ ಕಳೆವು, ವಿವಿಧ ಭೋಗಗಳು ಇಹ ಪರಂಗಳಲಿತ್ತು ಸಲಹುವುದು. ಭುವನ ಪಾವನವೆನಿ ಪಾವನವೆನಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಜನರುದಿರದಿರ. ಓಂ ಆ ಆ ಭವಜನಿತ ದುಃಖಗಳ ಕಳೆವುದು ನಿನ್ನ ಪುಣ್ಯ ಚರಿತ್ರೆ. ಹೇ ಕರುಣಾನಿಧೆ, ಸಮುದ್ರೋಪಮವಾಗಿ ವ್ಯಾಪ್ತವು, ಹಿಮಾಲಯದಂತೆ ಅಚಲವು, ವ್ಯಾಸ ಪ್ರಣೀತವು, ಸೂತ ಪುರಾಣಿಕರಿಂದ ಉಪದೇಶಿತವಾದ ರಾಯ ಜನಮೇಜಯನಿಗೆ ವೈಶಂಪಾಯರು ತಿಳಿಯಪಡಿಸಿರತಕ್ಕಂಥ ಈ ಪುಣ್ಯ ಚರಿತ್ರೆ ಕುಷ್ಠರೋಗ, ಅನೇಕ ವಿಧವಾದ ಇತರ ರೋಗಗಳು, ಭವರೋಗಗಳನ್ನು ಹರಿಸ್ತಕ್ಕಂಥ ಜಯವೆಂಬ ಗ್ರಂಥವಾಗಿದೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಮನ್ನಾರಾಯಣನನ್ನು, ಆ ನಾರಾಯಣ ಅವತಾರಿಯಾದ ವೇದವ್ಯಾಸರನ್ನು, ಭಗವತಿ ವಾಗ್ದೇವಿ ಸರಸ್ವತಿಯನ್ನು ಅನುಸಂಧಾನಗೈದು ಕೃಷ್ಣರಾಯಭಾರ ಪುಣ್ಯ ಚರಿತ್ರ ಕಥಾವೃತ್ತಾಂತದ ನಿರೂಪಣೆ. ಕಾಡು 12 ಗೂಢ 11 ಕೂಡಿ 13 ಎಂಬ ನಿಯಮ. ಶಕುನಿ ಕೆಟ್ಟ ಮಾವ, ಶಲ್ಯ ಮಾವ ಶಕುನಿ ಮಾವ, ಮಾರೀಚ ಮಾವ ಕಂಸ ಮಾವ,
ಎಂಬ 4 ಮಾವಂದಿರಿಂದ ನಮ್ಮ ಪುರಾಣಗಳಾಗಿವೆ. ಕಂಸ ಮಾವನಿಂದ ಭಾಗವತ, ಮಾರೀಚ ಮಾವನಿಂದ ರಾಮಾಯಣ, ಶಲ್ಯ ಮಾವ ಕರ್ಣನ ನಾಶಕ್ಕೆ ಕಾರಣೀಭೂತನಾದವ, ಸಾರಥ್ಯವನ್ನು ಮಧ್ಯದಲ್ಲಿ ಬಿಟ್ಟು. ಎಲ್ಲ ಮಾವಂದಿರಲ್ಲೂ ಮಹಾ ಕುಹಕ ಯುಕ್ತಿಗಳಿಂದ ಒಡಗೊಂಡು ಸುಯೋಧನನನ್ನು ದುರ್ಯೋಧನನಾಗಿಸಿರತಕ್ಕಂತಹ ಶಕುನಿ ಮಾವ, ಎಲ್ಲ ಅವಗುಣಗಳ ತವರ್ಮನೆ. ಇಂತಹ ಶಕುನಿಯಿಂದ ಸುಯೋಧನನು ದುರ್ಯೋಧನನಾಗಿ ಪಗಡೆಯಾಟದ ಬಿನದದಿಂದ ಸಜ್ಜನರಾದ ಪಾಂಡವರನ್ನು ಮೋಸದಿಂದ ಸೋಲಿಸಿ ಕಾಡು 12 ಗೂಢ ಮತ್ತೊಂದು ಕೂಡಿ 13 ಎಂಬ ನಿಯಮಕ್ಕೆ ಅವರು ಒಳಪಟ್ಟು ಅತೀವವಾದ ಕಷ್ಟ ನಷ್ಟಗಳನ್ನು ಅನುಭವಿಸಿ ಆ ಬಳಿಕ ಉಪಪ್ಲವ ಅನ್ನುವ ನಗರದಲ್ಲಿ ಸೇರಿದರು. ಅಭಿಮನ್ಯುವಿನ ಮದುವೆಯ ಆಮಂತ್ರಣ ದ್ವಾರಕೀನಾಥ ಕೃಷ್ಣನಿಗೆ ಹೋಗಿದೆ. ಅಭಿಮನ್ಯುವಿನ ಮದುವೆಯ ನೆಪದಿಂದ ಉಪಪ್ಲವ ನಗರಕ್ಕೆ ಆಗಮಿಸಿ ಕಷ್ಟಪಡುತ್ತಿರುವ ತನ್ನ ಇಷ್ಟ ಬಾಂಧವರನ್ನು ಕಂಡು ಭಕ್ತ ಬಂಧು ಅವರ ದುಃಖವನ್ನು ದೂರೀಕರಿಸಬೇಕು ಅಂತ ವಿಚಾರ ಮಾಡಿ ಗರುಡನ ಹಳವೆಗೆಯನ್ನೇರಿ ದ್ವಾರಕೆಯಿಂದ ಬಂದ ನಂದ ಕಂದ. ದೇವ ಬಂದನು ನಮ್ಮ ಸ್ವಾಮಿ ಬಂದ, ದೇವರ ದೇವ ಶಿಖಾಮಣಿ ಬಂದನು, ದೇವ ಬಂದನು ನಮ್ಮ ಸ್ವಾಮಿ ಬಂದ. ಉತನಿ ಸಂಹರಣ ಬಂದ, ಪುರುಹೂತ ಬಂದ್ಯ ಬಂದ, ರಾಮ ರಾಮ ಗೋವಿಂದ. ಉತನಿ ಸಂಹರಣ ಬಂದ, ಪುರುಹೂತ ಬಂದ್ಯ ಬಂದ, ಮಾತುಳನ ಮಾಡುಹಿದ ಮಾಧವ ಬಂದರು, ದೇವ ಬಂದನು ಸ್ವಾಮಿ ಬಂದ. ನಕ್ರಹರನು ಬಂದ, ಚಕ್ರಧರನು ಬಂದ, ಮಂದರೋದ್ಧರ ಗೋವಿಂದ. ನಕ್ರಹರನು ಬಂದ, ಚಕ್ರಧರನು ಬಂದ, ಮೂರ್ಲೋಕ ಅಳೆದ ತ್ರಿವಿಕ್ರಮನೆ ಬಂದರು, ದೇವ ಬಂದರು ಸ್ವಾಮಿ ಬಂದ. ನಿಗಮ ಗೋಚರ ಬಂದ, ನಿತ್ಯ ತೃಪ್ತನು ಬಂದ, ಆ ಗೋಚರ ಬಂದ, ನಿತ್ಯ ತೃಪ್ತನು ಬಂದ. ನಿಗಮ ಗೋಚರ ಬಂದ, ನಿತ್ಯ ತೃಪ್ತನು ಬಂದ, ನಗೆ ಮೊಗ ಪುರಂದರ ವಿಠಲನು ಬಂದರು, ದೇವ ಬಂದನು ಸ್ವಾಮಿ ಬಂದ. ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀನಿವಾಸ ಗೋವಿಂದ, ಪಂಢರಿನಾಥ ಗೋವಿಂದ, ಪಂಢರಿನಾಥ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುರಾಣ ಪುರುಷ ಗೋವಿಂದ, ರಾಧೆ ರಾಧೆ ಗೋವಿಂದ, ರಾಧೆ ರಾಧೆ ಗೋವಿಂದ, ರಾಧೆ ಶ್ಯಾಮ ಗೋವಿಂದ, ರಾಧೆ ಶ್ಯಾಮ ಗೋವಿಂದ, ಸೀತಾರಾಮ ರಾಧೆ ಶ್ಯಾಮ, ಸೀತಾರಾಮ ರಾಧೆ ಶ್ಯಾಮ, ರಾಧೆ ಶ್ಯಾಮ ಗೋವಿಂದ, ರಾಧೆ ಶ್ಯಾಮ ಗೋವಿಂದ, ಮಂದರಾತ್ರಿಧರ ಗೋವಿಂದ. ಭಗವಂತನಿಗೆ ತನ್ನ ಭಕ್ತರನ್ನು ಕಾಣುವ ಸಲುವಾಗಿ ಅಭಿಮನ್ಯುವಿನ
ಮದುವೆ ಎಂಬುದೊಂದು ನೆಪವಾಯಿತು. ಪಾಂಡವರ ಕಷ್ಟದ ದಿನಗಳು ದೂರವಾಗಬೇಕು ಅಂತ ಬಯಸಿ ದ್ವಾರಕೀನಾಥನು ಆಶೀರ್ವದಿಸಿ ಅನುಗ್ರಹ ಮಾಡಿ ತನ್ನ ಭಾವನಾದ ಅರ್ಜುನನಿಗೆ ದ್ವಾರಕಿಗೆ ಬರುವಂತೆ ಪ್ರೇರೇಪಿಸಿ ಆಶೀರ್ವದಿಸಿ ಅಲ್ಲಿಂದ ಮರಳಿ ದ್ವಾರಕಿಗೆ ಹೋಗ್ತಾನೆ. ಕೃಷ್ಣನನ್ನೇ ಅನುಸಂಧಾನ ಮಾಡುತ್ತಾ ತನ್ನ ಭಾವನೆ ಆದರೂ ದೇವರಿಗೆ ದೇವ ಎಂಬ ಜ್ಞಾನ ಅರಿತಿರತಕ್ಕಂತಹ ಅರ್ಜುನನು ಕೃಷ್ಣನ ಸಹಾಯವನ್ನು ಬೇಡುವ ಸಲುವಾಗಿ ದ್ವಾರಕಿಗೆ ಪ್ರಯಾಣ ಬೆಳೆಸುವಾಗ ಎಲ್ಲಿ ನೋಡಿದರೂ ಅವನಿಗೆ ಶುಭ ಶಕುನಗಳೇ ಆಗ್ತವೆ. ಸುಮಂಗಲಿಯರಾದಂಥ ಮಾನನೀಯರು ಪುಷ್ಪಗಳನ್ನು ಕೊಯ್ಯುವುದೋ, ಹಾಲನ್ನು ಮಾರುವುದೋ, ಗೋವುಗಳ ಕ್ಷೀರವನ್ನು ತೆಗೆಯುವಂತಹದ್ದೋ ಇತ್ಯಾದಿ ಅನೇಕ ವಿಧವಾದ ಮಂಗಲ ಸುಗಂಧ ದ್ರವ್ಯಗಳೊಂದಿಗೆ ಅವರ ಸಂಚಾರಗಳೇ ಶುಭ ಶಕುನಗಳಾಯಿತು. ಶುಭವಿದು ಶಕುನ ಘಟಿಸಿತು ಎನಗೆ, ಶುಭವಿದು ಶಕುನವು ಘಟಿಸಿತು ಎನಗೆ, ಶುಭವು ಶಕುನ ಶುಭವಿದು, ಶುಭವಿದು ಶಕುನ ಘಟಿಸಿತು ಎನಗೆ. ಶುಭವಿದು ಶಕುನವು ಘಟಿಸಿತು ಯಮಗೆ. ಕೃಷ್ಣನ ದರ್ಶನಕ್ಕೆ ಹೋಗುವಾಗ ಶುಭ ಶಕುನಗಳಾಯಿತೆಂಬ ಸಂತಸದಿಂದ ದ್ವಾರಕಾ ನಗರಿಗೆ ಬಂದ. ಸುಂದರತರ ದ್ವಾರಾವತಿ ನಗರ ಸುತ್ತ ಯೋಜನ 12 ವಿಸ್ತಾರ, ಸಿಂಧೂರದಿ ತಿದ್ದಿದ ಗೋಪುರ, ಶಶಿಕೋಟಿ ಪ್ರಭೆಗಳ ಧಿಕ್ಕಾರ. ಒಂದಾರಿಂದಾಲಿಹುದು ಪ್ರಾಕಾರ ವಜ್ರಾನ್ವಿತ ಕವಾಟ ದ್ವಾರ, ಬಂಧಿಸಿ ಹರು ಬಹುರತ್ನಗಳಿಂದ ಬುರುಜಗಳು ಬಹು ಲಕ್ಷಗಳಿಂದ, ಅಂದವಾದ ಆಳ್ವೇರಿಗಳು ಕರಿವೃಂದಗಳಿಂದ ಅಲಂಕಾರಗಳು. ಇಂದ್ರನೀಲ ಪುತ್ಥಳಿಗಳ ತಿದ್ದಿ ಇಟ್ಟಿಹರೈ ಪ್ರಾಕಾರದಿ ಹೊದ್ದಿ, ಮುಂದೆ ಮೃಗೇಂದ್ರನ ಮುಖಗಳಲ್ಲಿ ಮಾಣಿಕ್ಯಗಳದರಲಿ ಮೇಳಬಿಸಿ, ಒಂದೇ ರೀತಿಯುಳ್ಳಿರುವ ತೆನೆಗಳು ವರುಣಾಲಯದಿಂತಿರುತಿಹಾಗಳು. ಒಂದೇ ರೀತಿಯಲ್ಲಿ ವರುಣಾಲಯದಿಂದ ಮಂದರಗಿರಿಯಂದದಿ ಉನ್ನತ, 3 ಲೋಕದೊಳು ಬಲು ಪ್ರಖ್ಯಾತ, ಸಿಂಧು ಮಧ್ಯದೊಳು ಎಸೆವುದು ನಗರ, ಸೀಮೆಯೊಳವನು ಬಲ್ಲನು ಚಂದ್ರನ ಸುಕರ, ಮುತ್ತಿನ ಮಕರ, ತೋರಣ ನಿಕರ, ರಕ್ತದ ಶಿಖರಗಳಿವೆ 1000. ಒಂದಾರಿಂದಾಲಿಹುದು ಪ್ರಾಕಾರ ವಜ್ರಾನ್ವಿತ ಕವಾಟ ದ್ವಾರ, ಬಂಧಿಸಿ ಹರು ಬಹುರತ್ನಗಳು ಗುರುಜಗಳಹು ಬಹು ಲಕ್ಷಗಳಿಂದ, ಅಂದವಾದ ಆಳ್ವೇರಿಗಳು ಕರಿವೃಂದ ದುರ್ಗ ಕಾಲಾಳುಗಳು ಪುರಬೀಧಿ ಬೀದಿಗಳಲ್ಲಿ. ಮಂದರಗಿರಿ ಎಂದದಿ ಉನ್ನತ, 3 ಲೋಕದೊಳು ಬಲು ಪ್ರಖ್ಯಾತ, ಸಿಂಧು ಮಧ್ಯದೊಳು ಎಸೆಬುದು ನಗರ, ಸೀಮೆಯೊಳವನು ಬಲ್ಲನು ಚದುರ, ಚಂದ್ರನ ಸುಕರ, ಮುತ್ತಿನ ಮಕರ, ತೋರಣ ನಿಕರ, ರಕ್ತದ ಶಿಖರಗಳಿವೆ 1000. ಬಂಧನ ಮುರಗಿಗಳಿಂದ, ವಿಮಾನಗಳಿಂದ, ಪತಾಕೆಗಳಿಂದ, ಸುಕೌಶಲದಿಂದ, ದಿವೌಸಕ ವೃಂದ ವಿಚಿತ್ರ ಸುಗಂಧ ವಿಶೇಷಗಳಿಂದ ತಿನೋಡಲು, ಚಂದಳಿ ವೃಂದರವಿಂದಗಳೊಂದಿಸು ಮಂದರ ಸ್ವರ ಪಿಕ ವೃಂದ ಧ್ವನಿಗೆ ಆನಂದವಿಸೆ, ಅರುಶಂಕರಿಸೆ ಸುಖಮೋಹರಿಸೆ ಜನಮೈ ಮರೆಸೆ. ಮಂದಿರಗಳ ಮೇಲೆ ಚಂದ್ರಶಾಲೆಗಳಿಂದಲೇ ಸೆಬ ಪೂರ್ಣೆಂದು ವದನೆಯರು, ಮಂದಹಾಸೆಯರು, ಮೃದುಗಾತ್ರಿಯರು, ಅಂದಣಗಳಲ್ಲಿ ಭೇರಿಸುತ್ತಾರೆ, ಪರಸಾಂದ್ರವಾದ ಜಾಳಾಂದ್ರಗ ವಾಕ್ಯಗಳಿಂದಲೇ ಸಬವೇ ಉಪ್ಪರಿಗೆಗಳಿರೆ, ಗಂಧಪ ನೀರಿನ ತಳಿಯ ಹಾಕಿಹರು, ಗಮಗಮಿಸುವ ಪುಷ್ಪಗಳ ಕಟ್ಟಿಹರು.
ಚಂದನಗಳು ಶತಸಾವಿರ ಸಂಖ್ಯೆಗಳು ನಿಂತುವೆ ಪುರದ್ವಾರದಲ್ಲಿ. ಪ್ರಶ್ನಂದಕರಾಯುಧಗಳ ಪಿಡಿದು ಅರರೆ ನಿಂದಿಹರು ಮುಖದಲ್ಲಿ. ಸುನಂದನಂದ ಸನಕಾದ್ಯರು ಬಂದು ನಿಂದಿಹರು ಸಮ್ಮುಖದಲ್ಲಿ. ಪರಕೊಂದಣದಂತೆ ವಿರಾಜಿಸುವ ಮಲಭಿತ್ತಿಗಳು ನವರತ್ನಗಳು. ಕಾಲಿಂದಲೇ ಸೆವ ನವದ್ವಾರಗಳು ಆಗಾರಗಳು. ಕರದಿಂದ ತೋರ್ಪ ಮೇಲ್ಗಟ್ಟುಗಳು ನೆಲಗಟ್ಟುಗಳು. ತುಮಬಿಂದುಗಳಿಂದ ಆನಂದ ಕೊಡುವ ಕಾರಂಜಿಗಳು ತುಮಪುಂಜಗಳು. ಜಗಜಗಿಸುವ ಸಿರಿಕರದ ಕನ್ನಡಿಯೋ ನಗ ವೈದಿಗೆ ಇದು ನಾಟ್ಯ ಚಾವಡಿಯೋ ನಾಗ ನಗರಿಯ ಪ್ರಭೆಗಿಮ್ಮಡಿಯೋ ನಗಜಾರಮಣನ ರಜತದ ಗುಡಿಯೋ ನಾಗರತ್ನದಿಂದ ರಚಿಸಿದ ಗುಡಿಯೋ ವಿಗಡ ಮದನಕರ ಸುರಗಿಯ ಕಿಡಿಯೋ ನಗಜಾಬಾಕ್ಷಿಯರಿಗೆ ಎದೆ ಗುಡಿಯೋ ಗರುಡನ ಏರಿ ಬರುತ್ತಿದೆ ಸ್ವಾರಿ ಕಂಸ ಕುಠಾರಿ ಬಿಡಿ ಬಿಡಿ ದಾರಿ ಶ್ರೀಹರೇ. ಗೋಪಾಲಕೃಷ್ಣ ಭಗವಾನ ಕೀ. ಇಂಥ ಅದ್ಭುತವಾದ ದ್ವಾರಾವತಿಯನ್ನು ಕಂಡು ಹಿಗ್ಗಿ ಕೃಷ್ಣ ಭಜನೆಯನ್ನು ಮಾಡುತ್ತಾ ಮುಂದೆ ಹೋಗುವ ಅರ್ಜುನನನ್ನು ಯಾರೂ ತಡೆಯಲಿಲ್ಲ. ನೇರವಾಗಿ ಶ್ರೀಕೃಷ್ಣನ ಸನ್ನಿಧಿಗೆ ಬಂದರೆ ಅರ್ಜುನ ಬರುವುದಕ್ಕೆ 5 ನಿಮಿಷದ ಮೊದಲು ಕೃಷ್ಣ ಕುಳಿತು ವಿಚಾರ ಮಾಡಿದ. ನಮ್ಮ ಕಿರಿಯ ಭಾವ ಮಾತ್ರ ಅಲ್ಲ ಬರುವುದು. ಹೇಗೋ ದುರ್ಯೋಧನನಿಗೂ ವಾರ್ತೆ ಗೊತ್ತಾಗಿ ಹಿರಿಯ ಭಾವಯ್ಯನು ನಮ್ಮ ಬಳಿ ಸಹಾಯ ಕೇಳಲಿಕ್ಕೆ ಬರ್ತಾ ಇದ್ದಾನೆ. ಅರ್ಜುನ ನಮ್ಮ ಭಕ್ತ, ನಮ್ಮ ಭಾವ, ನಮ್ಮನ್ನು ದೇವನೆಂದು ಸದಾ ಪೂಜೆ ಮಾಡುವವ. ರುಕ್ಮಿಣಿ ಅವನೊಂದಿಗೆ ಊಟ ಮಾಡಿದರೆ ನಮಗೆ ಬಹಳ ಇಷ್ಟ. ಆದರೆ ಈ ದುಷ್ಟ ಏನಾದರೂ ಬಂದು ನಮ್ಮೊಂದಿಗೆ ಕುಳಿತು ಉಂಡನಾದರೆ ನಮ್ಮ ಅವತಾರ ಕ್ರಮಣಿಕೆಗೆ ಭಂಗ ಬಂದು ಅವನೇ ಸಾಧುವಾಗಿ ವೈರಭಾವ ಬಿಟ್ಟು ನಮ್ಮ ಧರ್ಮ ಸಂಸ್ಥಾಪನೆಯ ಕಾರ್ಯಕ್ಕೆ ಅಡ್ಡಿ ಬರುತ್ತದೆ. ರುಕ್ಮಿಣಿ ಮಾಡಿದ ಅಡಿಗೆ ಉಂಡ್ರೆ ದುಷ್ಟರು ಸಜ್ಜನರಾಗಿ ಬಿಡ್ತಾರೆ. ಇದರಿಂದ ನಮ್ಮ ಅವತಾರ ಕ್ರಮಣಿಕೆಗೆ ಭಂಗ ಬರಬಾರದು. ದರಿದ್ರರನ್ನು ರಕ್ಷಿಸಿ ಧೂರ್ತರನ್ನು ಶಿಕ್ಷಿಸುವುದೇ, ಕುಲಾಭಿಮಾನಿಗಳನ್ನು ಕೊಂಡಾಡಿ ರಿಪುಬಲವನ್ನು ಚಂಡಾಡುವುದೇ ನಮ್ಮ ಧರ್ಮವಾಗಿದೆ. ಅದಕ್ಕಾಗಿ ರುಕ್ಮಿಣಿ ನನಗೆ ಮಾತ್ರ ಬಡಿಸು, ಏಕೆಂದರೆ ಒಮ್ಮೆಗೆ ಅವರಿಬ್ಬರು ಬರುವ ಸಂಭವ ಉಂಟು ಅಂತ ಶ್ರೀಕೃಷ್ಣನು ಪರಮ ಷಡುರಸ ಭೋಜನವ ಮುರಹರನು ಬುಂದಿಸಿ ವರದ ಸವಿ ಕರ್ಪೂರದ ವೀಳ್ಯವ ಸವಿದು ರತುನ ಮಂಚದಿ ನಟನೆಯ ಶಯನಗೈದಿರಲು ತರುಣಿಯರು ಸಿರಿಚರಣ ಸೇವೆಯ ವಿರಚಿಸಲು ಸಿರಿಚರಣ ಸೇವೆಯ ವಿರಚಿಸಲು ಭಾಸುರದ ಅರೆ ನಿದ್ರಾಂಗನೆಯ ಕೇಳಿಯೊಳೊರಗಿದನು ಪುರಮಥನ. ನಿದ್ರೆ ಬಂದವರಂತೆ ನಟಿಸುತ್ತ ಮಲಗಿದನಂತೆ ಕಪಟ ನಾಟಕ ಸೂತ್ರಧಾರಿ. ಅದೆಷ್ಟು ಸುಂದರವೋ ಭಗವಂತನ ಒಂದು ಶಯನ ಸುಖ. ನೇರವಾಗಿ ಅವನ ಗಂಗೆಗೆ ಜನ್ಮ ಕೊಟ್ಟ ಪಾದಾರವಿಂದದ ಬಳಿಗೆ ಬಂದು ತನ್ನ ಹಣೆಯನ್ನವನ ಚರಣಕ್ಕೆ ಊರಿ, ದೇವರು ಈ ಕೇಶವನ ಚರಣಗಳಲ್ಲಿ ಕುಳಿತುಕೊಳ್ಳುವುದೇ ಭಾಗವತರು ಭಕ್ತರು ಆದ ನಮಗೆ ಧರ್ಮ ಅಂತ ತಿಳ್ಕೊಂಡು ಚರಣಾಬ್ಜಾದೆಡೆಯಲ್ಲಿ ಪಾರ್ಥ ಕೈ ಮುಗಿದೋ ಚರಣಾಬ್ಜಾದೆಡೆಯಲ್ಲಿ ಪಾರ್ಥ ಕೈ ಮುಗಿದು ನಿಂದಿರಲು ಗೋವಳರಾಯ
ಅರಸುಗಳ್ ತಾವೆಂದು ಮೌಳಿಯ ಬಳಿಯಲ್ಲಿ ಕುರುಭೂಪ ಕುಳ್ಳಿರ್ದನ್ ಆಗ. ಚರಣಾರವಿಂದದಲ್ಲಿ ಕುಳಿತು ಕರುಣಾಸಾಗರನ ಗುಣಕಥನವನ್ನು ಕೀರ್ತನೆಯನ್ನು ಮಾಡುತ್ತಾ ಅರ್ಜುನ ಮೈ ಮರೆತಿದ್ರೆ ಆ ಹೊತ್ತಿಗೆ ಸರಿಯಾಗಿ ದುರ್ಯೋಧನ ಬಂದ. ಓ, ನಾವು ಬರುವ ಮೊದಲೇ ಈತ ಬಂದುಬಿಟ್ಟಿದ್ದಾನಲ್ಲ ಕಾಡಾಡಿ. ನಮ್ಮ ಕುಲದಲ್ಲಿ ಯಾಕೆ ಹುಟ್ಟಿದನೋ ಈ ಪಾಪ? ಈ ಗೊಲ್ಲರ ಹುಡುಗನ ಕಾಲು ಬುಡದಲ್ಲಿ ಕುಳಿತುಕೊಂಡು ಭಜನೆ ಮಾಡುವುದೇ ಈ ಭಿಕಾರಿ. ನಾವು ಯಾರು? ಅರಸುಗಳ್ ನಾವೆಂದು ಅರಸುಗಳ್ ತಾವೆಂದು ಮೌಳಿಯ ಬಳಿಯಲ್ಲಿ ಅರಸುಗಳ್ ತಾವೆಂದು ಮೌಳಿಯ ಬಳಿಯಲ್ಲಿ ಕುರುಭೂಪ ಕುಳ್ಳಿರ್ದನ್ ಆಗ. ಇವರಿರುವರು ಹೀಗೆ ಮಂಡಿಸಿರಲು ಭಗವಂತ ಒಂದು ನಿದ್ರೆಯಿಂದ ತಾನಾಗಿ ಎದ್ದವರಂತೆ ನಟಿಸುತ್ತಾ ಹರಿಯು ಮೈ ಮುರಿದೆದ್ದು ನರನ ಕಂಡಾಗ ಪಿಂತಿರುಗಿ ಕೌರವನ ವೀಕ್ಷಿಸುತ್ತಾ ಹರ ಹರ ನೀವಿಬ್ಬರ್ ಒಂದಾಗಿ ಬಂದು ಅಚ್ಚರಿ ಎಂದು ತೋರ್ಪು ಎಂದಿರಲಿ. ನಿದ್ದೆಯಿಂದ ಆಗತಾನೆ ಗೆದ್ದವರಂತೆ ನಟಿಸುತ್ತಾ ಒಮ್ಮೆ ಹಿಂದೆ ಒಮ್ಮೆ ಮುಂದೆ, ಒಮ್ಮೆ ಅರ್ಜುನನನ್ನು ಒಮ್ಮೆ ಕೌರವನನ್ನು ನೋಡುತ್ತಾ ಕೃಷ್ಣ ಮುಗುಳ್ನಕ್ಕನಂತೆ. ಮುಂದಿನ ಕಥೆ ಬಹು ಸುಂದರ. ರಾಮ ರಾಮ ಗೋವಿಂದ. ಪವಡಿಸಿದ ಭಗವಂತನು ಪರಮಾತ್ಮನು ಮೈ ಮುರಿದು ಆಯಾಸಗೊಂಡಾಗತಾನೆ ನಿದ್ದೆಯಿಂದ ಎಚ್ಚೆತ್ತವರಂತೆ ನಟಿಸುತ್ತಾ ಮೊಟ್ಟ ಮೊದಲು ಚರಣಾರವಿಂದದಲ್ಲಿ ಕುಳಿತು ಭಜನೆ ಮಾಡ್ತಾ ಇರುವ ಅರ್ಜುನನ ಕಡೆಗೆ ನೋಡಿ ಕಪಟ ನಾಟಕನಾದ್ರಿಂದ ಭಕ್ಕನೆ ಹಿಂತಿರುಗಿ ಕೌರವನ ಕಡೆಗೆ ಕಂಡು ಪುನಃ ಅರ್ಜುನ ಭಾವನನ್ನು ನೋಡಿ ಕೌರವ ಭಾವನನ್ನು ನೋಡಿ ಹರಹರ ನೀವಿಬ್ಬರು ಒಂದಾಗಿ ಬಂದುದು ಅಚ್ಚರಿ ಅಂತ ಅಚ್ಚುತ ತನ್ನ ಬೆರಗನ್ನು ವ್ಯಕ್ತಪಡಿಸಿದ. ಆಮೇಲೆ ಹೇಳಿದ, ಅಯ್ಯೋ, ಈ ಸಹೋದರರ ಜೊತೆಯಲ್ಲಿ ಒಂದೊಮ್ಮೆ ಜಗಳಾಡ್ತಾರೆ, ಮತ್ತೊಮ್ಮೆ ಪ್ರೀತಿಸ್ತಾರೆ. ಇದರಿಂದ ಕೌರವ ಪಾಂಡವರು ಮಹಾದ್ವೇಷಿಗಳು ಅಂತ ಲೋಕ ಕೊಂಡಾಡುವಾಗ ಅಡವಿಗಟ್ಟಿದರೇನು ಸಹಜಾತರ್ ಇವರೆಂಬ ಒಡಲೂರಿ ತಾನಡುವುದೇ. ಅಡವಿಗಟ್ಟಿದರೇನು ಸಹಜಾತರ್ ಇವರೆಂಬೋ ಒಡಲೂರಿ ತಾನ್ ಅಡಗುವುದೇ. ಉತ್ತಮರಾದ ಸಹೋದರ ಬಾಂಧವ್ಯವನ್ನು ನೀವು ಲೋಕಕ್ಕೆ ವ್ಯಕ್ತಪಡಿಸಿದಿರಿ. ಕುಟುಂಬ ವಿಚ್ಛೇದವಾಗದೆ ಒಂದೇ ಕುಟುಂಬ ಅಂತ ನ್ಯಾಯ ತೋರಿಸಿದಿರಿ. ಸೂರ್ಯ ಚಂದ್ರರು ಒಮ್ಮೆಗೆ ಬಂದ ಹಾಗಾಯಿತು, ನಮಗೆ ಬಹಳ ಸಂತೋಷವಾಯಿತು ಭಾವಯ್ಯ ಅಂತ ಕೌರವನ ಕಡೆಗೆ ತಿರುಗಿ ಕೃಷ್ಣ ನಟನೆ ಮಾಡುವಾಗ ಮೀಸೆಯ ಕೈಯಿಂದ ಒಡಗೊಂಡ ಹೊಂತಕಾರಿ ದುರ್ಯೋಧನ ಪನ್ನಗ ಕೇತನ ಹೇಳಿದ, ಯಾರಿಗಿಷ್ಟು ಪಚಾರ ನೀ ಮಾಳ್ಪೆ? ಯಾರಿಗಿಷ್ಟು ಪಚಾರ ನೀ ಮಾಳ್ಪೆ ಶೌರಿ. ನಾವಿಲ್ಲೇನು ಹರಿಕಥಾ ಧರ್ಮ ಶ್ರವಣಕ್ಕೆ ಬಂದವರೆ. ಹರಿ ನಿನ್ನೊಳು ಧರ್ಮ ಶ್ರವಣಕ್ಕೆ ಬಂದಿಹೆವೇನೈ, ನೆರೆ ಪಾರ್ಥಿವ ಪಂಥದಿ ಕಾದುವೆ ವೀರ್ವರ ಪಕ್ಕಕ್ಕೆ ನೀನು. ಧರ್ಮ ಶ್ರವಣಕ್ಕೆ ಬಂದಿಹೆವೇನೈ, ನೆರೆ ಪಾರ್ಥಿವ ಪಂಥದಿ ಕಾದುವೆ ವೀರ್ವರ ಪಕ್ಕಕ್ಕೆ ನೀನು. ಬಲವಾಗೆನುವರೆ ಬಂದಿಹೆವೆನಲ ಜಲಜಾಕ್ಷನು ನಗುತ್ತ. ಬಲವಾಗೆನುವರೆ ಬಂದಿಹೆವೆನಂತ ಜಲಜಾಕ್ಷನು ನಗುತ್ತ.
ಬಲವಾಗೆನು ಬರೆ ಬಂದಿಹೆವೆನಲ ಜಲಜಾಕ್ಷ ಫಲ್ಗುಣ ನಿನ್ನಯ ಮತವೇನೆನೆ ಕೈಗಳ ನುಡಿದ. ಸರಿ ಸರಿ, ಯುದ್ಧದಲ್ಲಿ ಸಹಾಯ ಬೇಡುವರೆ ನಾವು ಬಂದಿದ್ದೇವೆ ಅಂತ ಹೇಳ್ತೀರಲ್ಲ ಹಿರಿಯ ಭಾವಯ್ಯ. ನೋಡುವುದಕ್ಕೇನೋ ನಾವು ಶ್ಯಾಮಲ ವರ್ಣರಾಗಿದ್ದೇವೆ, ಅಲಂಕಾರ ಮಾಡಿಕೊಳ್ತೇವೆ, ಉತ್ತಮ ಬೊಟ್ಟಿಡ್ತೇವೆ, ಕಸ್ತೂರಿ ತಿಲಕ, ಸುದರ್ಶನ ಚಕ್ರ ಹಿಡ್ಕೊಂಡಿದ್ದೇವೆ ಅಂತ ಬರೇ ಹೊರಗಡೆ ಜನರು ಆಡಿಕೊಳ್ಳುವ ಮಾತು ಮಾತ್ರ. ನಮ್ಮ ಒಳಗಡೆ ಸಮಾಚಾರ ಆ ಪರಮೇಶ್ವರನಿಗೆ ಗೊತ್ತು ಅಂತ ದ್ವಾರಕೀನಾಥ ತಾನೇ ಪರಮೇಶ್ವರ, ತಾನೇ ದೇವರು ಹೇಳ್ಕೊಂಡ. ನಮ್ಮ ಒಳಗಡೆ ಸಮಾಚಾರ ಏನು ಗೊತ್ತೇ? ಹಿರಿಯ ಭಾವಯ್ಯ ಇಬ್ರು ಕೇಳಿ. ಭಂಡಾರಿಸಿತು ಸುದರ್ಶನ, ಭಂಡಾರಿಸಿತು ಸುದರ್ಶನ ಹರೆಯದ ತಿಂಡೆಯರೂರೊಳಗೆ. ಉಂಡಾಡುವ ಕೃಷ್ಣ ಭಟ್ಟ, ಉಂಡಾಡುವ ಭಟನೆಂಬಿ ಹೆಸರನ್ನು ಕೊಂಡಿಹರಯ್ಯನಗೆ. ಎಲ್ಲ ಉಂಡಾಡಿ ತಿರುಗುವ ಗುಂಡ ಕೃಷ್ಣ ಭಟ್ಟ ಅಂತ ಈ ಗೋಪಿಯರೆಲ್ಲ ಹೇಳ್ತಾರೆ ಒಳಗಡೆ. ಸುದರ್ಶನ ಚಕ್ರ ಇದ್ದೂ ಕೂಡ ನಾವು ಉಪಯೋಗಿಸಲಾರೆ. ಹೀಗಿದ್ರೂ ಕೂಡ ನಿಮಗೆ ಬಂದವರಿಗೆ ಬೇಸರವಾಗಬಾರದು ಅನ್ನುವುದಕ್ಕಾಗಿ ಹೇಳ್ತೇನೆ. ಮುಖ್ಯವಾಗಿ ಹಿರಿಯ ಅಣ್ಣ ಮತ್ತು ಕಿರಿಯ ಸಹೋದರ ಇಬ್ಬರು ಬಂದರೆ ಕಿರಿಯವರಿಗೆ ಮೊಟ್ಟ ಮೊದಲು ಏನು ಬೇಕು ಅಂತ ಕೇಳಬೇಕು ಅಂತ ಶಾಸ್ತ್ರ. ಆದ್ದರಿಂದ ನಾನು ಕೇಳ್ತಾ ಇದ್ದೇನಪ್ಪ ಅರ್ಜುನ, ನಿನಗೆ ಆ ದೊಡೆ ನಾವಿಹೆ ಒಬ್ಬರ ಸಹಾಯಕ್ಕೆ ಕಾದಲಿ ಕಸದಳವು. ಬಲರಾಮಣ್ಣ ಅವನ ಮೂರಕ್ಷೋಹಿಣಿ ಯಾದವ ಸೇನೆ ಒಂದು ಪಕ್ಷ, ಸುದರ್ಶನ ಚಕ್ರ ಹಿಡಿಯದೆ ನಾವು ಒಬ್ಬರೇ ಒಂದು ಪಕ್ಷ. ಇದರೊಳಗೆ ಯಾವುದು ನಿನಗೆ ಬೇಕೋ ಅರ್ಜುನ ನೀನೇ ಕೇಳಪ್ಪ. ಅರ್ಜುನ ಹೇಳ್ತಾನೆ, ಬಡವರು ನಾವೈ ನೀವೇ ನಮ್ಮಯ ಕಡೆಗಿರಬೇಕೆರಲು. ಒಡವಿಪ ಕೌರವ ಮಗುಳಿಂತೆಂದನು ಜಡರುಹನಾಭರುಳು. ನಾವು ಬಡವರು, ಬಡವರಿಗೆ ದಿಟ ನೀವೇ ಬೆಂಬಲವೆಂಬ ಬಿರುದು. ಬಡವರ ಬಂಧು ನೀನು, ಆದ್ರಿಂದ ದಯಾನಿಧಿ. ನಿನಗೊಂದು ತುಳಸಿ ದಳ ಕೊಟ್ಟರು ಪತ್ರಂ ಪುಷ್ಪಂ ಫಲಂ ತೋಜಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ನೀನು ತುಷ್ಟನಾಗು. ನಮಗೆ ಉಣ್ಣುವುದಕ್ಕಿಲ್ಲದೆ ಇರುವಾಗ ಈ ಮೂರಕ್ಷೋಹಿಣಿ ಯಾದವ ಸೇನೆ ಬಲರಾಮ ಇವರನ್ನೆಲ್ಲ ನಾವು ನೋಡಿಕೊಳ್ಳುವುದು ಹೇಗೆ? ಪುಂಡರೀಕಾಕ್ಷ ನೀನೇ ಸಾಕ್ರಾಮ. ಬಹಳ ಸಂತೋಷವಾಯಿತು ಕೌರವನಿಗೆ. ಎಲ್ಲಿ ಬಲರಾಮ ಮತ್ತು ಸೇನೆ ಕೇಳಿಬಿಡ್ತಾನೋ ಅರ್ಜುನ ಅಂತ ಭಯವಿತ್ತು. ಈಗ ಕೃಷ್ಣನಲ್ಲಿ ಕೌರವನಿಗಿರುವ ಭಯ ಒಂದೇ ಒಂದು, ಎಲ್ಲಿ ಸುದರ್ಶನ ಚಕ್ರ ಉಪಯೋಗ ಮಾಡ್ತಾನೋ ಅಂತ. ಅದಕ್ಕಾಗಿ ಹರಿಯನಿ ಪಾಂಡವರ ಪಕ್ಷವೇ ಹೊರತು ನಮ್ಮೊಳಗಾಗುವೆಯೋ. ಸುದರ್ಶನ ಚಕ್ರದಿ ಹೊಕ್ಕಿರಿಯಲಾಗದು ರಣದಿ ನೀರೆಂದೆನ್ನುತ್ತ ಕೌರವ ಬೀಳ್ಕೊಂಡು ಬಲರಾಮಣ್ಣನ ಬಳಿಗೆ ಬಂದು ಮೂರಕ್ಷೋಹಿಣಿ ಯಾದವ ಸೇನೆ ಸಮೇತ ಏನೂ ತಡ ಮಾಡದೆ, ಭಾವಯ್ಯ ಈಗಲೇ ಹೊರಟು ಬಿಡು ನಮ್ಮ ಸಹಾಯಕ್ಕೆ. ಹಿಂದೆ ಕನಕಾಂಗಿ ಕಲ್ಯಾಣದಲ್ಲಿ, ಸುಭದ್ರಾ ಕಲ್ಯಾಣದಲ್ಲಿ 2 ಬಾರಿ ವಾಸುದೇವ ಮೋಸ ಮಾಡಿ ನಮ್ಮ ಕುಟುಂಬಕ್ಕೆ ಸಲ್ಲಬೇಕಾದ ಹೆಣ್ಣುಮಕ್ಕಳನ್ನು ಅವರು ಎತ್ಕೊಂಡು ಹೋದರು. ಈಗ 3ನೇ ಬಾರಿ ಅಪಶಕುನ ಆದೀತು ಅಂತ ನಮಗೆ ಭಯವಾಗಿದೆ. ಭಾಷೆ ಕೊಡಿ. ಬಲರಾಮ ಭಾಷೆ ಕೊಟ್ಟ. ಕೃಷ್ಣ ಏನಾದರೂ ವಿಚಾರ ಮಾಡುವ ಮೊದಲೇ ಇದೋ ಈಗಲೇ ಮೂರಕ್ಷೋಹಿಣಿ ಸೇನೆ ಮತ್ತು ನಾನು, ನೀನು ಮುಂದೆ ಹೋಗು, ನಿನ್ನ ಹಿಂದೆಯೇ ಇದ್ದೇವೆ ಅಂತ ಕೌರವನನ್ನು ಒಡಂಬಡಿಸಿ ಕೊಟ್ಟು ಕಳುಹಿ ಬಲರಾಮ ಮೂರಕ್ಷೋಹಿಣಿ ಯಾದವ ಸೇನೆಯೊಂದಿಗೆ ಹೊರಟೊಡನೆಯೇ ಗಲ್ಲಕ್ಕೆ ಕೈಯೂರಿ ಕುಳಿತ ಮುಕುಂದ ವಿಚಾರ ಮಾಡಿದ. ಭಕ್ತವತ್ಸರನೆಂಬ ಬಿರುದು. ಅಣ್ಣಯ್ಯ ಆ ಪಕ್ಷ, ತಮ್ಮಯ್ಯ ಈ ಪಕ್ಷ ಆದರೆ ಜಗಳ ದೊಡ್ಡದಾಗ್ತದೆ. ಹೇಗಾದರೂ ಮಾಡಿ ನಮ್ಮ ಅಣ್ಣ ಅವರನ್ನು ತೀರ್ಥಯಾತ್ರೆಗೆ ಆಚೆಗೆ ಕಳಿಸಿಬಿಡಬೇಕು ಎಂಬುದಾಗಿ ವಿಚಾರ ಮಾಡಿ ದುರಕೀಗಲ್ ಅಣ್ಣಯ್ಯ ತೆರಳಿದೊಡೆ ಅವತಾರ ಕಾರ್ಯ ಭಂಗ ಹೊಂದುವುದೆನುತ ಒಂದು ಕೃತಕವಾದ ದೊಡ್ಡ ಕಾಮಧೇನುವಿನಂತ ಹಸುವನ್ನು ಸೃಷ್ಟಿ ಮಾಡಿದ ಕೃಷ್ಣ. ಮತ್ತು ಕಿವಿಯಲ್ಲಿ ಏನೋ ಹೇಳಿದ. ಬಲರಾಮ ಮುಟ್ಟಿದ ಕೂಡಲೇ ಬಿದ್ದು ಹೋಗುವಂತ. ಯಾಕೋ ಸೇನೆ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಕೇಳಿದ ಬಲರಾಮ. ಒಂದು ದೊಡ್ಡ ಕಾಮಧೇನುವಿನಂತ ಕಪಿಲೆಯಂತ ಹಸು ಬಂದಿದೆ ಸ್ವಾಮಿ. ಯುದ್ಧರಂಗಕ್ಕೆ ನಾವು ಹೋಗುವಾಗ ಯಾವ
ಧೇನುವು ಮುಂದಕ್ಕೆ ಬರಬಾರದು. ಈಗ ಎಲ್ಲ ಆಚೆ ತಳ್ಳಿಸಿ. ಅಯ್ಯೋ, 100 ಜನ ತಳ್ಳಿದ್ರು, 1000 ಜನ ತಳ್ಳಿದ್ರು, ಆ ಕಾಮಧೇನು ಬಲಿಷ್ಠವಾಗಿದೆ. ಆನೆಯಿಂದ ತುರಗದಿಂದ ಪ್ರಯತ್ನ ಮಾಡ್ತು, ನಮ್ಮಿಂದ ಆಗುವುದಿಲ್ಲ. ಓಹೋ, ಸರಿ ಸರಿ, ನಾವು ಇವತ್ತು ಅವಸರದಿಂದ ಕೌರವರಿಗೆ ಮಾತು ಕೊಟ್ಟಿದ್ದೇವೆ ಅಂತ ಗೋಪೂಜೆ ಮಾಡದೆ ಹೊರಟಿದ್ದೇವೆ. ನಾವು ಗೋಪಾಲಕರು, ಆದ್ರಿಂದ ಈ ಗೋವೇ ಬಂದು ದರ್ಶನ ಕೊಟ್ಟಿದೆ ಅಂತ ಬಲರಾಮ ಮುಂದಕ್ಕೆ ಬಂದು ಗೋಮಾತೆ ಪೂಜೆ ಮಾಡಬೇಕು ಅಂತ ಕುಂಕುಮ ತೆಗೆದು ಹಣೆಗೆ ಹಚ್ಚಿ ಮುಟ್ಟಿದ್ದೇ ತಡ. ಹಸುವಿಲ್ಲದ ಸುರಭಿ ವಸುಧೆಯಳು ಬೀಳಲ್. ಹಸುವಿಲ್ಲದ ಸುರಭಿ ವಸುಧೆಯೊಳು ಬೀಳಲ. ವಸುದೇವ ಸುತರಾಮ ಬಸವಳಿದು ಮಾನಸದೊಳು ಉಸುರಿದಂ. ಶಿವ ಶಿವ ಪಶುಹತ್ಯ ಪಾಪ ಸಂಭವಿಸಿ ತಿನ್ನೇನ್ ಗೈವೇನೋ. ಧರ್ಮವೇ ಮೊದಲು, ಆತ್ಮ ಕಲ್ಯಾಣವೇ ಮೊದಲು. ನಾನು ಕೌರವನಿಗೆ ಕೊಟ್ಟ ಮಾತು ಒಡಮಡಕ್ಕೆ ತೂತಾದರೂ ಅಡ್ಡಿ ಇಲ್ಲ. ನೀವು 3 ಕ್ಷೋಹಿಣಿ ಯಾದವ ಸೇನೆ ಮುಂದೆ ಹೋಗಿ. ನಾನು ನನ್ನ ತಮ್ಮನನ್ನು ನೋಡಬೇಕು, ಅವನು ಒಳ್ಳೆ ಶಾಸ್ತ್ರ ಬಲ್ಲವ. ಇದಕ್ಕೆ ಪರಿಹಾರ ಏನು? ಗೋಹತ್ಯಾದೋಷ ಮಾಡಿದನಲ್ಲ ನಾನು ಗೋಪನಾಗಿ ಎಂಬುದಾಗಿ ದುಃಖಿಸಿ ಹಲಾಯುಧ ಬಲರಾಮ ಒಬ್ಬ ಮಾತ್ರ ಮರಳಿ ಬಂದ. ಕೂಗಿದ, ಕೇಶವ, ಅಚ್ಯುತ, ಮಾಧವ, ಅಯ್ಯೋ ನನ್ನ ಮುದ್ದು ತಮ್ಮ ಕೃಷ್ಣ, ನೀನು ಎಲ್ಲಿ? ಏನು ಗೊತ್ತಿಲ್ಲದವರು ಹಾಗೆ ಓಡೋಡಿ ಬಂದ ಗೆಜ್ಜೆಯ ಕಾಲಿನಿಂದ. ಕೃಷ್ಣ, ಅಣ್ಣಯ್ಯ, ಆಗಲೇ ಯುದ್ಧಕ್ಕೆ ಹೋಗಿದ್ರಲ್ಲ, ಮಾತಾಡಬೇಡ, ಯಾವಾಗಲೂ ಮಾತು ಕೊಟ್ಟದ್ದನ್ನು ಸರಿಯಾಗಿ ನಡೆದ ಹೊರತು ಮಾತಾಡಬೇಡ ಅಂತ ಹೇಳಿದ್ರು. ಆಡಿ ತಪ್ಪಬೇಡ, ಓಡಿ ಸಿಕ್ಕಬೇಡ. ಮಾತಾಡಿದ್ರು ಹೋಯ್ತು, ಮುತ್ತು ಹೊಡೆದ್ರು ಹೋಯ್ತು. ನೀನು ಒಳ್ಳೆ ಮಾತಿನಂತೆ ನಡೆಯತಕ್ಕಂಥವ ಪಕ್ಕನೆ ಅಪಶಕುನವಾಗಿ ಮರಳಿ ಬಂದೆ ಏಕೆ? ಅಯ್ಯೋ, ನನ್ನ ಅವಸ್ಥೆ ಏನು ಹೇಳಿ? ಏನು? ನಾವು 3 ಕ್ಷೋಹಿಣಿ ಯಾದವರೊಂದಿಗೆ ಮುಂದಕ್ಕೆ ಹೋಗುವಾಗ ಒಂದು ಹಸು ಬಂತು. ಬಂತೆ ಅಂದ್ರೆ ನೀರು ಕಳುಹಿದ್ದೋ? ಅಲ್ಲ, ನೀನು ಗೋಪೂಜೆ ಮಾಡದೆ ಹೊರಟಿದ್ದಿ, ಇದರಿಂದ ಆ ಗೋಮಾತೆ ಬಂದಳೆ ಅಂತ ಕೇಳಿದೆ. ಹೌದಯ್ಯ, ಪೂಜೆ ಮಾಡಲು ಮುಂದಕ್ಕೆ ಹೋದ್ದೇ ತಡ. ಮುಟ್ಟಿದೊಡನೆ ದಪ್ಪನೆ ಆ ಕಪಿಲಿಯ ಧೇನು ಭೂಮಿಗೆ ಕುಸಿದು ಮೃತಿಯನ್ನ ಇದಿತಲ್ಲ. ಹಾ ಹಾ ಹೋ ಹೋ ಅಂತ ಕೃಷ್ಣ ನಟನೆ ಮಾಡಿದ. ಎಂದೆಂದೂ ಆಗದೇ ಇರುವ ಕೆಲಸ, ಗೋಹತ್ಯಾ ದೋಷ, ಭೂಭಾರಕ ದೋಷ. ಅಯ್ಯೋ, ನಮ್ಮ ಕುಲಕ್ಕೆ ಇದು ಕಳಂಕವಾಯ್ತಲ್ಲ ಅಣ್ಣಯ್ಯ. ಮಾಧವ, ಮೊದಲೇ ನನಗೆ ದುಃಖವಾಗಿದೆ, ಇನ್ನೂ ದುಃಖ ಉಂಟಾಗುವಂತೆ ಮಾಡಬೇಡ. ಈ ಪಾಪ ಪರಿಹಾರಕ್ಕೆ ಏನಾದರೂ ಪ್ರಾಯಶ್ಚಿತ್ತ ಉಂಟೆ? ಬಂದೆ ಶಾಸ್ತ್ರ ನೋಡ್ತೇನೆ ಅಂತ ಶಾಸ್ತ್ರಕ್ಕೆ ಮೂಲನಾದಂಥ ಮೂಲ ನಾರಾಯಣನು ಅವಸರವಾಗಿ ಪುಸ್ತಕಗಳನ್ನು ಹುಡುಕುವಂತೆ ನಟಿಸಿ ಕೊನೆಗೆ ಹೇಳಿದವು, ಇಲ್ಲೊಂದು ಪ್ರಾಯಶ್ಚಿತ್ತ ಕಾಣ್ತಾ ಇದೆ. ಏನದು? ಸುರಬಿಹತ ಪಾತಕವು ಭೂಮಿಯ ಚರಿಸಿ ಬಹು ತೀರ್ಥಗಳ ಸ್ನಾನ. ಸುರಬಿಹತ ಪಾತಕವು ಭೂಮಿಯ ಚರಿಸಿ ಬಹು ತೀರ್ಥಗಳ ಸ್ನಾನವ ವಿರಚಿಸಲು ಪರಿಣಾಮ ಹೊಂದುವುದೆರಲು ಹಲಧರನು. ಶಿವ 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 ಎಂದೆನುತ ಕದನವ ಮರೆತು ವಿಪಿನಾಂತರಕ್ಕೆ ತೆರಳಲು ಗರುಡ ವಾಹನ ನಿತ್ತ ಪಾರ್ಥನೊಳೆಂದನ ಸುನಗುತ್ತ. ಶಿವ ಶಿವ ಎಂದೆನ್ನುತ್ತಾ ಬಲರಾಮನು ತೀರ್ಥಕ್ಷೇತ್ರ ಯಾತ್ರೆಗಾಗಿ ಹೊರಟರೆ ಒಳ್ಳೆ ತಾಂಬೂಲವನ್ನು ಸ್ವೀಕಾರ ಮಾಡಿ ತಾಂಬೂಲ ಸ್ವೀಕರಿಸಿದ ರಸ ಹೊರಸೂಸುವಂತೆ ನರಕಾಸುರ ಮಥನ ಮುಗುಳ್ನಗುತ್ತಾ, ಭಾವಯ್ಯ ನೀವೇ ಗೆದ್ದಿರಿ ಅಂತ ಬೆನ್ನ ಮೇಲೆ ಕೈ ಹಾಕಿದ. ಅರ್ಜುನ ಇನ್ನೇನು ನಾವು ಗೆದ್ದೆವು ಅಂತ ಉಬ್ಬುವಷ್ಟರೊಳಗೆ ಗರ್ವಭಂಗಕ್ಕೆ ಎಂಬ ಹಾಗೆ ತಮಾಷೆಯಾಗಿ ಚುಚ್ಚು ಮಾತುಗಳಿಂದ ತಿಳಿಯಪಡಿಸಿದ ಅಚ್ಯುತ. ನರನೇ ನೀನ್ ಏಕೆ ಮರುಳಾದೆ ಸುರಗಿಯ ಬಿಸುಟು, ವರೆಯನ್ ಅಂಗೀಕರಿಸಿದಂತೆ
ದುರಧೀರ ರಾಮಾದಿ ಯದು ಬಲವಾನುಳಿದೀಗ ಬರಿದೆ ನಂಬಿದೆಯಮ್ಮ ಬಿಡದೆ. ಹುಚ್ಚನೇನು ಖಡ್ಗವನ್ನು ತೆಗೆದುಕೊಳ್ಳುವ ಬದಲು ಆ ಖಡ್ಗವನ್ನು ಇಡುವ ಚರ್ಮದ ಹೊರೆಯನ್ನು, ಅದರ ಚೀಲವನ್ನು ಯಾರಾದರೂ ತೆಗೆದುಕೊಂಡಾರೆ. ದುರಧೀರ ರಾಮಾದಿ ಯದು ಬಲವನ್ ಉಳಿದೀಗ. ಬಲರಾಮ ಮೂರಕ್ಷಿಣಿ ಸೇನೆ, ಆಯುಧಾದಿಗಳಿಂದ ಒಳಗೊಂಡವರು, ಭಟರು, ಅವ್ರನ್ನೆಲ್ಲ ಬಿಟ್ಟು ಈ ಕೃಷ್ಣ ಭಟ್ಟನನ್ನು ನೀನು ನಿನ್ನ ಪಕ್ಷಕ್ಕೆ ಒಪ್ಪಿಕೊಂಡು ಬಿಟ್ಟಿಯಲ್ಲ. ಬರಿದೆ ನಂಬಿದೆಯಮ್ಮ ಬಿಡದೆ. ಸುಮ್ಮನೆ ಲೋಕ ನಮ್ಮನ್ನು ದೇವರು ದೇವರು ಅಂತ ಹೇಳ್ತದೆ ಅಂತ ನೀನು ಕೂಡ ನಂಬಿ ನಮ್ಮನ್ನು ಖಡ್ಗ ಬಿಟ್ಟು ಹೊರೆಕೊಂಡ ಹಾಗೆ ಪಡೆಯಬಹುದೇ ಎಂತೆಂದ್ರೆ, ನಾವು ಬರಿಗೈಯವರಲ್ಲ. ಕುಮಾರವ್ಯಾಸರು ಹಾಡ್ತಾರೆ, ನಾವು ಬರಿಗೈಯವರಲ್ಲ, ನಮಗ್ಯಾವುದಲ್ಲಿಯ ಕೆಲಸ, ಉಂಡುಂಡಾವು ಕುಳ್ಳಿಹೆವಲ್ಲಿ ಹಂಗಾಗಿರೆವು ಕದನದಲ್ಲಿ. ದೇವನೆಂದೇ ನೀವು ಬಗೆಬಿರಿ ದೇವತನ ನಮ್ಮಲ್ಲಿ ಲವವಿಲ್ಲ. ನಾವು ಅಲ್ಲಿಗೆ ಬಂದು ಮಾಡುವುದೇನು ಹೇಳೆಂದ. ದೇವರು ಅಂತ ಸುಮ್ಮನೆ ನೀವು ಕೊಂಡಾಡುವುದಷ್ಟೇ. ನಾವು ಸುದರ್ಶನ ಚಕ್ರ ಕೂಡ ಹಿಡಿಯಬಾರದು, ಹೊಕ್ಕಿರಿಯಲಾಗದು ಅಂತ ದುರ್ಯೋಧನ ವರಬೇಡಿ ಹೋಗಿದ್ದಾರೆ. ನಾವು ಬರೀ ಕೈಯವರಾಗಿದ್ದೇವೆ. ದಯವಿಟ್ಟು ನಮಗೆ ಹೇಳು, ನಾವಲ್ಲಿ ಬಂದ್ರೆ ನಮಗೇನು ಕೆಲಸ? ಇವನು ಹೇಳಿದ, ಪರಮೇಶ ಸುಪ್ರೀತ ಪಂಕಜೋದ್ಭವತಾತ ಸುರಪಾಲ ನಮಿತ ಶ್ರೀನಾಥ ಶರಣು ನಾ ನಿಮಗೆಂಬಿ ಕರುಣವಿರಲೀಗಲ್ ಅನುಕರಿಸು ಸಾರಥಿತನವನ್ ಎಂದ. ದೇವ ಮಾತ್ರರೇ ನೀವು, ದೇವರೊಡೆಯರು ಅಂತ ಹೊಗಳಿ ಆಮೇಲೆ, ದೇವಾ ನಮ್ಮ ಭಾವ, ದಯವಿಟ್ಟು ನಮ್ಮ ಬಂಡಿಯನ್ನು ಹೊಡೆಯುವ, ತೇಜಿಗಳನ್ನು ಮುಂದರಿಸುವ ಬಂಡಿಯ ಬೋವನಾಗು ಎಂದೊಡನೆಯೇ ಕೃಷ್ಣ ಸಿಟ್ಟುಗೊಂಡ ಬರುತ್ತೆ ನಟಿಸಿ, ಏನೆಂಬೆ ನಾ ನಿನ್ನ ಸೇವಕನೋ, ಏನೆಂಬೆ ನಾನಿನ್ನ ಸೇವಕನು ಮರುಳೆಲ, ಮಾನಹೀನರ ಮಾತ ಬೇಳ್ದೆ. ಮಾನನಿಧಿ ಬಲರಾಮ ಏನ ಬೇಳ್ವನೋ ಇಂಥ ಹೀನ ನುಡಿಯನು ಬೇಳ್ದೆಯಲ್ಲ. ಕೆಟ್ಟವರು ನೀವೆನುತ ಸಿಟ್ಟಿದಲ್ಲಿ ಕೌರವನು ಅಟ್ಟಿದನು ಮನಕ್ಕೆ ಕೇಳ್ತಹಜ. ಕೆಟ್ಟು ಪೋಪಿರಿ ಎಂದು ದೃಷ್ಟಿಸಿ ನೋಡಿದರೆ ಇಷ್ಟನಾಡಿದೆ ಎಲ್ಲ ಪಾರ್ಥ. ಒಂದೇ ಒಂದು ಸಾರಿಗೆ ಸೈರಣೆ ಮಾಡಿದೆ, ಇನ್ನೊಮ್ಮೆ ನುಡಿದೆಯಾದರೆ ಜೋಗಿ. ಒಮ್ಮೆ ಸೈರಿಸಿದೆ ನಾ ಹೆಮ್ಮೆಯಿಂದಾಡದಿರು ನಮ್ಮ ತಂಗಿಯ ಗಂಡನೆನುದ. ಒಂದೇ ಒಂದೊಮ್ಮೆಗೆ ತಂಗಿಯ ಗಂಡ ಅನ್ನುವುದಕ್ಕಾಗಿ ಸಹಿಸಿದ್ದೇನೆ, ಇನ್ನೊಮ್ಮೆ ನುಡಿದೆಯಾದರೆ ನಿನ್ನ ಮೂಗು ಕೊಯ್ದೇನು ಜೋಕಿ ಅಂತ ಯಾವಾಗ ಗದರಿಸಿದನೋ ಪದ್ಮನಾಭ, ಗಾಬರಿಗೊಂಡು ಪಾರ್ಥ ಚರಣಾರವಿಂದಕ್ಕೆ ಬಿದ್ದು ಅಡವಿಯಲ್ಲಿ ಕಟ್ಟಬರುತ್ತಿರುವ ನಮ್ಮನ್ನು ಉದ್ಧರಿಸಿ ಅರಗಿನಾಲಯದ ಬೆಂಕಿಯಿಂದ ಪೊರೆದು ಅನೇಕ ಬಾರಿ ಕಾಪಾಡಿರುವ ಕೃಷ್ಣ, ನೀರನ್ನು ಬಿಟ್ಟ ಮೀನಿನಂತಾಗ್ತದೆ ನಮ್ಮ ಗತಿ ನಿನ್ನ ಅನುಗ್ರಹದ ಹೊರತು. ಹೇ ಪಾಂಡವ ಪ್ರಾಣ ಪಾಹಿ ಪಾಂಡವ ಪಕ್ಷ ಕೌರವ ಮದ ಹರಣ, ಪಾಹಿ ಪಾಂಡವ ಪಕ್ಷ ಕೌರವ ಮದ ಹರಣ, ಸಕಲ ಲೋಕ ವಿದಾರ ಸರ್ವ ವಿವನಿತಾರಂ ಭಕ್ತ ಪೋಷಕ ಶ್ರೀ ಪುರಂದರ ವಿಠಲ ವೆಂಕಟಾಚಲ ನಿಲಯ ವೈಕುಂಠಪುರವಾಸ ವೆಂಕಟಾಚಲ ನಿಲ ಚಲ ನಿಲ ಅಚಲ ನಿಲಯಂ ವೆಂಕಟಾದ್ರಿ ನಿವಾಸ ಗೋವಿಂದ. ಅವನ ಭಕ್ತಿ ಕಂಡು ಪರಮಾತ್ಮ ಅವನನ್ನು ಮೇಲಕ್ಕೆ ಎತ್ತಿದನಂತೆ. ಕುಮಾರವ್ಯಾಸರು ಹಾಡ್ತಾರೆ, ಎನಲು ನಗುದೆತ್ತಿದನು ಸಾರಥಿತನವ ಕೈಕೊಂಡನು
ಕೃಪಾಳುವಿನ ಅನುನಯವನ ಬೆತ್ತಬಲ್ಲೆವು ಭೃತ್ಯ ವರ್ಗದಲ್ಲಿ. ದೇವದೇವನಾದರೂ ಭಕ್ತ ಭೃತ್ಯನೆಂಬುದನ್ನು ತೋರುವ ಸಲುವಾಗಿ ಪಾರ್ಥನ ಮನೆಯ ಬಂಡಿಯ ಬೋವನಾದನು ವೀರನಾರಾಯಣ. ಗೋಪಾಲಕೃಷ್ಣ ಭಗವಾನ ಕೀ. ಪರಮಪುರುಷ ಬಂದ. ಧರ್ಮರಾಜ ನಮಸ್ಕರಿಸಿ ನಮ್ಮ ದುಃಖವನ್ನು ದೂರೀಕರಿಸುವ ಸಲುವಾಗಿ ದೇವ ಉಪಕಾರ ಮಾಡಬೇಕಲ್ಲ ಎಂದರೆ ಕೃಷ್ಣ ಸಂಧಾನಕ್ಕೆ, ಕೃಷ್ಣ ರಾಯಭಾರಕ್ಕೆ ತಾನೇ ಹೋಗುವುದಾಗಿ ಭಗವಂತ ಆನಂದದಿಂದ ಒಪ್ಪಿಕೊಂಡ. ಆನಂದದಿಂದ ಒಪ್ಪಿಕೊಂಡು ಒಂದೊಂದು ಪ್ರಶ್ನೆ ಮಾಡಿದ. ಧರ್ಮರಾಜ, ಕೌರವರ ಬಳಿಗೆ ನಾನೀಗ ಹೋಗ್ತೇನೆ, ಅವನಲ್ಲಿ ಏನು ಹೇಳಬೇಕು ಹೇಳು. ಧರ್ಮರಾಜ ಹೇಳ್ತಾನೆ, ಗೋವಿಂದ, ತಪ್ಪಿತಸ್ಥರಿಗೂ ಕ್ಷಮಿಸುವುದು ನನ್ನ ಧರ್ಮ. ಕೌರವ ನಮ್ಮವರೇ, ಒಡನಾಡಿಗಳು ಮತ್ತು ಸಹೋದರರು. ಈ ಬಾಂಧವ್ಯ ಆಸ್ತಿ ಪಾಸ್ತಿಯ ಲೋಭದಿಂದ ಹಾಳಾಗುವ. ಜಗತ್ತಿನಲ್ಲಿ ಎಲ್ಲಾ ಜಗಳವಾಗುವುದು, ಮನೆಗಳು ಒಡೆಯುವುದು, ರಾಜಕೀಯದಲ್ಲಿ ಬಿಕ್ಕಟ್ಟು ಬರುವುದು, ದೇಶ ದೇಶಗಳಲ್ಲಿ ಯುದ್ಧವಾಗುವುದು, ಇದೆಲ್ಲ ಮನುಷ್ಯನ ಲೋಭದಿಂದ. ಈ ಲೋಭವನ್ನು ಬಿಟ್ಟರೆ ದೇಶಕ್ಕೂ ವಿಶ್ವಕ್ಕೂ ಶಾಂತಿ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ಆ ಕೌರವನು ಕಡುಲೋಭಿಯಾದರೂ ಕೂಡ ಧರ್ಮವನ್ನು ಅವಲಂಬಿಸಿದವರು ನಾವು. ಧರ್ಮವೇ ಜಯವೆಂಬೋ ದಿವ್ಯ ಮಂತ್ರ, ಮರ್ಮವನ್ನು ತಿಳಿದು ಆಚರಿಸಲೋ ಮನುಜ. ಧರ್ಮವೇ ಜಯವೆಂಬೋ ದಿವ್ಯ ಮಂತ್ರ. ವಿಷವನ್ನುಣಿಸಿದಗೆ ಷಡ್ರಸವನ್ ಉಣಿಸಲು ಬೇಕು. ಅಸೂಯೆ ಪಡುವವರ ಪೋಷಿಸಲು ಬೇಕು. ಹಸಿದು ಮನೆ ಕೊಂಬುವನ ಹಾಡಿ ಹರಸಲು ಬೇಕು. ಹಸಿಯಲ್ ಇರಿದವನ ಮಗನ್ ಹೆಸರಿಡಲು ಬೇಕು. ಧರ್ಮವೇ ಜಯ ಜಗದಿ, ಧರ್ಮವೇ ಜಯ ಜಗದಿ, ಧರ್ಮವೇ ಜಯ. ರಾಮ ರಾಮ ಗೋವಿಂದ. ಯುದ್ಧ ಬೇಡ, 5 ಊರುಗಳನ್ನಾದರೂ ಬೇಡಿಕೊಳ್ಳ. 5 ಗ್ರಾಮ ಕೊಡುವುದಿಲ್ಲ ಆದ್ರೂ 1 ಗ್ರಾಮ, ಇಲ್ಲವಾದ್ರೂ ಒಂದು ದೊಡ್ಡ ಮನೆ, 5 ಕೋಣೆಗಳಿದ್ದು ನಾವು 5 ಮಂದಿ ಪಾಂಡವರು ನಿಲ್ಲುವುದಕ್ಕೆ. ಅಂತೂ ಯುದ್ಧ ಬೇಡ. ಸರಿ, ಹಾಗಾದ್ರೆ ನಾವು ಹೊರಡ್ತೇವೆ ಅಂತ ಕೃಷ್ಣ ಹೊರಡುವಷ್ಟರಲ್ಲಿ ಭೀಮಸೇನ ಭುಗಿಲ್ ಭುಗಿಲೆಂದ. ದ್ರೌಪದಿ ಚುಚ್ಚಿದಳು. ಭೀಮಸೇನ, ಅನ್ಯಾಯ ಆಗ್ತದೆ ಈಗ. 13 ವರುಷದಿಂದ ಎಣ್ಣೆ ಕಾಣದೇ ಇರುವ ನನ್ನ ಕಬರು, ದುಶ್ಯಾಸನ ರಕ್ತವನ್ನೇ ಎಣ್ಣೆಯಾಗಿ ಅವನ ದಂತದ ಬಣಂಬೆಯನ್ನೇ ಭಾಷಣಿಗೆಯಾಗಿಸುವ ನಿನ್ನ ಪ್ರತಿಜ್ಞೆ ಅಂತ ಜ್ಞಾಪಿಸಿ. ಇಡೀ ಕೃತಯುಗ ಒಬ್ಬ ಹೆಣ್ಣುಮಗಳು ರೇಣುಕೆ, ಇಡೀ ತ್ರೇತಾಯುಗ ಒಬ್ಬ ಹೆಣ್ಣುಮಗಳು ಪತಿವ್ರತೆಯಾದ ಸೀತೆ, ಇಡೀ ದ್ವಾಪರಾಯುಗದಲ್ಲಿ ಧರ್ಮ ಸಂಸ್ಥಾಪನೆಗೆ ಒಬ್ಬ ಹೆಣ್ಣುಮಗಳು ದ್ರೌಪದಿ, ಕಲಿಯುಗದಲ್ಲಿ ಮನೆ ಮನೆಯಲ್ಲೂ ಅಂತ ಹೇಳ್ತಾರೆ. ಜಗಳವೋ ಧರ್ಮವೋ ವಿಚಾರ ಮಾಡಿ. ರಾಮ ರಾಮ ಗೋವಿಂದ. ದ್ರೌಪದಿ ಚುಚ್ಚು ಮಾತು ಹೇಳಿದ್ದೇ ತಡ. ಓಡಿದ ಭೀಮಸೇನ. ರಥದ ಕಡೆಗೆ ಮುಂದಕ್ಕೆ ಹೋಗುತ್ತಿರುವಂತಹ ಕೃಷ್ಣನನ್ನು ಕರೆದ. ಎಲ್ಲವೋ ಕಂಸಾಂತಕದೆ ಆ ಖಳ ದುರ್ಯೋಧನನೊಡನೆ, ಎಲ್ಲವೋ ಕಂಸಾಂತಕದೆ ಆ ಖಳ ದುರ್ಯೋಧನನೊಡನೆ, ಕೊಳುಗುಳದೆತ್ತಮ ಬಲಿದು ಮಾಡಳು ಕದೆ ಸಂಧಿಯ ಮುರಿದು. ಏನೇ ಆಗಲಿ ಆ ಸಂಧಿಯನ್ನು ಮುರಿದು ಸಂಗ್ರಾಮವನ್ನೇ ನೀನು ಕೊಂಡು ಬರಬೇಕು. ಗ್ರಾಮವನ್ನು ಬೇಡುವುದಕ್ಕೆ ನಾವೇನು ಬ್ರಾಹ್ಮಣರ? ಕ್ಷತ್ರಿಯ ಕೆನ್ನೆತ್ತುರು ನಮ್ಮಲ್ಲಿರತಕ್ಕಂಥದ್ದು ಆ 5 ಊರು ಅಲ್ಲ, ಅವನ ಊರು ಅಂದ್ರೆ ತೊಡೆಗಳೇ ನಮಗೆ ಬೇಕಾದದ್ದು ಅಂತ ನಾನು ಹೇಳಿದ್ದೇನೆ ಅಂತ ಹೇಳು. ಚೆನ್ನಾಗಿ ತಿಂದು ನುಜ್ಜಿಕೊಂಡು ತೈಲಾಭ್ಯಂಜನ ಮಾಡಿ
ನನ್ನ ಭಾರವಾದ ಗದೆ ಕುಳಿತುಕೊಳ್ಳುವುದಕ್ಕಾಗಿ ಆ ತೊಡೆಯನ್ನು ಚೆನ್ನಾಗಿ ಬೆಳೆಸಿಕೋ ಅಂತ ನಾನು ಹೇಳಿದ್ದೇನಂತ. ಕೃಷ್ಣ ಹೋಗುವುದನ್ನು ನಿಲ್ಲಿಸಿದ. ಅರ್ಜುನ, ನಿನ್ನ ಅಭಿಪ್ರಾಯ? ಆ ಕರ್ಣ, ಆ ಶಲ್ಯ, ಆ ಅನೇಕ ಮಂದಿ ಶಸ್ತ್ರಾಭ್ಯಾಸಿಗಳೆಲ್ಲರೂ ಕೂಡ ಅವರ ಮಂತ್ರಾಸ್ತ್ರಗಳನ್ನು ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೊಳ್ಳುವ ಹಾಗೆ ಹೇಳು. ನಕುಲ ಸಹದೇವರು ಹೇಳಿದರು, ಅಣ್ಣನ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯ. ಇನ್ನೂ ಹೊರಡಬೇಕು ಅನ್ನುವಷ್ಟರಲ್ಲಿ ಓಡಿ ಬಂದಿದ್ದಾಳೆ ಕೆದರಿದ ಕೇಶರಾಶಿಗಳಿಂದ ಒಳಗೊಂಡ ನೀಲ ಕುಂತಳೆ ದ್ರೌಪದಿ. ಒಂದೊಂದು ಕೂದಲು ಕೌರವ ಸೇನೆಯನ್ನು ಕಚ್ಚುವ ಕೃಷ್ಣ ಸರ್ಪದಂತೆ ಕಾಣುತ್ತಿರುವ ಆ ಕೃಷ್ಣೇ ಓಡೋಡಿ ಬಂದು ಕೃಷ್ಣನ ಪಾದದಲ್ಲಿ ಕೆಡವಿ ಬಿದ್ದು ರಥ ಮುಂದಕ್ಕೆ ಹೋಗದಂತೆಯೇ ಮಾಡಿದ. ಕರುಣಾರಿಧೆ, ನನ್ನ ಕೂದಲು ಕೇಶವ, ನನ್ನ ಕೇಶವನ್ನು ಕಟ್ಟಿಸುವ ಕಾರ್ಯ ನೀನು ಮಾಡಿಸಬೇಕು. ಧರ್ಮ ಸಂಸ್ಥಾಪನೆಗೆ ಏನು ಮಾಡಬೇಕು ಅದನ್ನು ನೀನು ನಡೆಸಬೇಕು. ತಂಗಿಗೆ ಅಭಯವನ್ನು ಕೊಟ್ಟು ಮಂಗಳಾಂಗನಾದ ಹರಿ ಪುನಃ ದಾರುಕ ಎಂಬ ಸಾರಥಿಯನ್ನು ಕರೆದು ದಿವ್ಯ ವರೂಥವನ್ನು ಅಡರಿ ಹೊರಟು ಬಂದ ಗೋವಿಂದ. ಲೋಕವೆಲ್ಲ ಕೊಂಡಾಡ್ತಾ ಇದೆ. ದೇವತೆಗಳೆಲ್ಲ ಪುಷ್ಪಕ ವಿಮಾನದಲ್ಲಿ ಪುಷ್ಪವೃಷ್ಟಿ ಮಾಡ್ತಾರೆ. ಸಿದ್ಧಾಚಾರಣ ಗಂಧರ್ವಾದಿಗಳೆಲ್ಲ ಪರಮಾತ್ಮನ ಗುಣಗಾನ ಮಾಡ್ತಾರೆ. ಪದ್ಮನಾಭ ಪುರುಷೋತ್ತಮ ಶ್ರೀಹರಿ ಪದ್ಮಜ ಪಿತ ಗೋವಿಂದ ನಮೋ, ಪದ್ಮನಯನ ಸುರ ಪದ್ಮನಾಭಿಯುತ ಪದ್ಮಾವತಿ ಪತಿ ನಮೋ ನಮೋ, ವಾಸುದೇವ ಶ್ರೀ ಶೇಷಶಯನ ಹರಿ ಕೇಶವ ಶ್ರೀ ನರಸಿಂಹ ನಮೋ, ಶ್ರೀ ಶರಮಾಧವ ಕೌಶಿಕ ಮುನಿ ಮುಖ ಪೋಷಕ ಸೀತಾರಾಮ, ಪ್ರಾಣಿ ಕೋಟಿ ನುತ ಚರಣ ಕಮಲ ಶ್ರೀ ಪ್ರಾಣನಾಥ ಜಯ ನಮೋ ನಮೋ, ಬಾಣಾಸುರವರ ಸುರಕುಲ ಪೂಜಿತ ವೇಣುನಾದ ಕೃಷ್ಣ ನಮೋ, ವಿಷ್ಣು ನಮೋ, ಕೃಷ್ಣ ನಮೋ 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 ನಮೋ, ಗೋಪಾಲ ಕೃಷ್ಣ ಭಗವಾನ ಕೀ. ದೂರದಲ್ಲಿ ಪದುಮನಾಭ ಹಸ್ತಿನಾಪುರಕ್ಕೆ ನೇರವಾಗಿ ಹೋಗುವ ಬದಲು ರಾಯಭಾರಿಯಾದವನು ಚರ್ಚೆ ನಡೆಯತಕ್ಕಂಥ ರಾಜಕೀಯ ಪಟುಭಟರ ಮನೆಯಲ್ಲಿ ನಿಲ್ಲಬಾರದು ಅಂತ ರಾಜಕೀಯದ ಶಾಸ್ತ್ರ. ರಾಯಭಾರಿಯಾದವನು ಇನ್ನೊಂದು ಮನೆಯಲ್ಲಿ ನಿಲ್ಲಬೇಕು, ಬರೋ ದಿವಸ ಚರ್ಚೆಗೆ ಹೋಗಬೇಕು. ಕೌರವ ಭೀಷ್ಮನಲ್ಲಿ, ಕರ್ಣನಲ್ಲಿ, ಶಲ್ಯನಲ್ಲಿ, ದ್ರೋಣರಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದ ಕಳ್ಳ ಕೃಷ್ಣ ಬರುವಾಗ ನಮ್ಮ ವೀಥಿಗಳು, ಮೆರವಣಿಗೆ, ಅಲಂಕಾರ, ವಾದ್ಯಘೋಷ ಇದನ್ನು ಕಂಡೇ ಗಾಬರಿ ಬೀಳಬೇಕು. ರಾಯಭಾರಿಯಾದ ಕೃಷ್ಣ ಅಂತ ಮೆರವಣಿಗೆ ಎಲ್ಲ ಏರ್ಪಾಡು ಮಾಡಿದ್ರೆ ಅದನ್ನು ಚೆನ್ನಾಗಿ ತಿಳಿದಿರುವ ಲೀಲಾಮಾಂಶ ವಿಗ್ರಹ ಕರೆದ ಠಾವಿಗೆ, ದುಷ್ಟರು ಕರೆದ ಠಾವಿಗೆ ಹೋಗದೆ ಅತಿಶಿಷ್ಟನು, ಭಕ್ತ ಶಿರೋಮಣಿಯು, ನೀತಿವಂತನು, ಯಮಧರ್ಮಜನ ಅವತಾರವೂ ಆಗಿರತಕ್ಕಂತಹ ವಿದುರನ ಭಕ್ತಿಯನ್ನು ತಿಳಿದು ವಿದುರನ ಆಲಯಕ್ಕಾಗಿ ತಾನೇ ನಡ್ಕೊಂಡು ಬರ್ತಾನೆ. ಸಂತ ಸೂರದಾಸ್ ಮಹಾರಾಜರು ಹಾಡ್ತಾರೆ, ಶಬರಿಕೆ ಬೇರ ಸುಧಾಮಾಕಿ ಚಾವಲ, ಶಬರಿಕೆ ಬೇರ್ ಸುಧಾಮಾಕಿ ಚಾವಲ, ರುಚಿ ರುಚಿ ಭೂಕಲ ಗಾವೆ ಉದ್ಧವಜೆ ವಿದುರ ಗರ್ಜಾ विदुर गर गावे, बड़े बड़े मंदिर कौन काम का, भाव भक्ति अंदर नहीं पावे, विदुर घर जावे, विदुर घर जावे, गोपाल 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 कृष्ण गोपाल, गोपाल कृष्ण गोपाल 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 ಗೋಪಾಲ ಕೃಷ್ಣ ಭಗವಾನ ಕೀ. ಭಗವಂತ ಬರ್ತಾನೆ ಅಂತ ಕೇಳಿದೊಡನೆಯೇ ಇರುವ ಸಣ್ಣ ಗುಡಿಸಲು, ಇರುವ ಪಾತ್ರೆಗಳು, ಇರುವ ಬಟ್ಟೆಗಳು ಇವೆಲ್ಲವನ್ನು ಮೈ ಮರೆತು ಭಾವ ಪರವಶನಾಗಿ ವಿದುರನು ತೆಗೆದು ಬಿಸಾಡ್ತಾನೆ. ಕೊಟ್ಟ ಬಿಡಾರದಲ್ಲಿ ಎಷ್ಟು ದಿನ ಜೀವಿಸಲಿ, ಸೃಷ್ಟಿ ಕಷ್ಟಪಡಲಾರೆ ದೇವದೇವಾ, ಏಣೇಣು ನಿಚ್ಚಣಿಗೆ ಬಣ್ಣದಾನಿಲ ಸುತ್ತ ಚೋಣಿಯೊಳಗೋಡುತ್ತಾ, ಪ್ರಾಣನಾಯಕನಾದ ಗೋಪಾಲ ವಿಠಲ ಜಾಣ ಕೃಷ್ಣ. ಹೀಗೆ ದಿವ್ಯ ಭಾವದಿಂದ ಒಳಗೊಂಡು ಪರವಶನಾಗಿ ಸರ್ವವನ್ನು ತೆಗೆದು ಬಿಸಾಡುವ ವಿದುರನ ಆಲಯಕ್ಕೆ ಓಡಿ ಬಂದ ಪದುಮನಾಭ ಹೇಳಿದ, ವಿದುರ, ಇದ್ದದ್ದೆಲ್ಲವನ್ನೂ ಬಿಸಾಡುತ್ತಿರುವೆ, ನಾವಂತೂ ಹಸಿದು ಬಂದಿದ್ದೇವೆ, ಏನಾದರೂ ಉಂಟೇ ಬಾಯಿನ ಮನೆಯೊಳಗೆ ಎಂದಾಗ, ಬಾಯಿನ ಏನಿದೆ
ಕೊನೆಗೆ ಅಳಿದುಳಿದ ಶೇಷ ದುಗ್ಧ ಉಡುತೆ ಪಾಲು ಸ್ನಾನ ಮಾಡುತ್ತಿರುವ ವಿದುರನ ಪತ್ನಿ ದೇಹಭಾನ ಮರೆತು ಹಾಗೇ ತಂದು ಒಪ್ಪಿಸಿದರೆ ಭಗವಂತ ವಿಳಂಬ ಮಾಡದೆ ಆ ಕ್ಷೀರವನ್ನು ಕುಡಿಯುವ ನೆಪದಿಂದ ಅವನ ವೇದಗಳನ್ನು ಸುರುತ್ತಿರುವ ಜಿಹ್ವೆಯಿಂದ ಆ ಮುರಳಿಯನ್ನುತ್ತುವ ಅದರದಿಂದ ಒಂದು ಬಿಂದು ಕೆಳಕ್ಕೆ ಬಿದ್ದು ಕ್ಷೀರವು ಕ್ಷೀರ ಸಾಗರವಾಯಿತು, ಬಿಂದುವು ಸಿಂಧುವಾಯಿತು, ಭಕ್ತಿಯು ಅನಂತವಾಯಿತು, ಮೆರವಣಿಗೆ ಎಲ್ಲ ಕೊಚ್ಚಿ ಹೋಯಿತು. ಕೌರವರಿಗೆ ಗಾಬರಿಯಾಯಿತು. ಮರುದಿನ ಕೃಷ್ಣ ಬಂದ್ರೆ ಯಾರೂ ಸಭೆಯಲ್ಲಿ ಎದ್ದು ನಿಂತು ಗೌರವ ಮಾಡಬಾರದು. ಆ ಕಳ್ಳ ಕಿಟ್ಟ ಬಂದ್ರೆ ಜೋಕೆ ಅಂತ ತಿಳಿಯಪಡಿಸಿದರೆ ಇಡೀ ಸಭೆಯೇ ಕುಳಿತಿದೆ. ಕೃಷ್ಣ ವಿದುರನೊಂದಿಗೆ ಒಳಗೊಂಡು ಮರುದಿನ ಬರ್ತಾ ಇದ್ದಾನೆ. ಬಂದೊಡನೆಯೇ ಆಯಸ್ಕಾಂತ ಸಮೀಪಕ್ಕೆ ಬಂದೊಡನೆಯೇ ಸೂಜಿ ಆ ಕಡೆ ತಿರುಗುವ ಹಾಗೆ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ ಇವರೆಲ್ಲರೂ ಕೂಡ ಎದ್ದು ನಿಂತರು. ಅಪ್ಪನಿಂದ ಹಿಡಿದು ಮಕ್ಕಳ ತನಕ ದಕಾರದ ಅಕ್ಷರದಿಂದ ಹೊಡ್ಕೊಂಡವರೆಲ್ಲ ಧೃತರಾಷ್ಟ್ರ, ದುರ್ಜಯ, ದುಶ್ಯಾಸನ ಅಂತ ಇವರೆಲ್ಲ ಅವರವರ ಕುರ್ಚಿಗೆ ಅಂಟಿ ಕುಳಿತುಕೊಂಡಿದ್ರೆ ಸೆಣಸು ಸೇರದ ದೇವನಿದಿರಲಿ ಮಣಿಯ ದಾತನ ಕಾಣುತ್ತವೆ. ಧಾರಿಣಿಯ ಗೊತ್ತಿದನ್ ಉಂಗುಟದ ತುದಿಯಿಂದ ನಸು ನಗುತ್ತೇ. ಮಣಿಮಯದ ಕಾಂಚನದ ಪೀಠದ ಗೊಣಸು ಮುರಿದುದು ಮೇಲೆ ಸುರಸಂದಣಿಯು ಹಾಯನೆ ಕವಿದು ಬಿದ್ದನು ಹರಿಯ ಚರಣದಲ್ಲಿ. ಸಿಂಹಾಸನ ಸಮೇತ ದಪ್ಪನೆ ಬಿದ್ದ ಕೌರವರನ್ನು ಕಂಡು ಅನೇಕ ವಿಧದ ನಮಸ್ಕಾರಗಳು ಬೇರೆ ಬೇರೆ ಊರಲ್ಲುಂಟು. ಆಸನ ಸಹಿತ ಬಂದು ನಮಸ್ಕಾರ ಮಾಡಿದ್ದೀರಾ, ನಿಮ್ಮ ಕಿರೀಟವೇ ಭಾರ, ನಿಮ್ಮ ದೇಹವಂತೂ ಮತ್ತೂ ಭಾರ, ಸಿಂಹಾಸನದ ಭಾರವಂತೂ ಪಾದಕ್ಕೆ ನೋವಾಗ್ತಾ ಇದೆ ಅಂತ ಮೂಗನ್ನು ಕೊಯ್ದು ಕನ್ನಡಿ ತೋರಿಸಿದ. ಸಿಟ್ಟು ಬಂತು ಕೌರವನಿಗೆ. ಬಂದ ಉದ್ದೇಶ ಹೇಳು. ಗ್ರಾಮ ಬೇಡುವುದಕ್ಕೆ ಬಂದೆ ಅಂದ. ಗ್ರಾಮವು ಸಂಗ್ರಾಮ ಸೂಚ್ಯಗ್ರ ಸ್ಥಳವನ್ನಾದರೂ, ಒಂದು ಗೋಪಾದ ಊರುವಷ್ಟು ಸ್ಥಳವನ್ನಾದರೂ ಸಂಗ್ರಾಮ ಮುಖೇನವೇ ಹೊರತು ಸುಮ್ಮನೆ ಬೇಡಿದರೆ ದಾನ ಕೊಡಲವರೇನು ಪಾಂಡವರು ಬ್ರಾಹ್ಮಣರು, ನಾನೇನು ಇಬ್ಬರನೇ. ಯುದ್ಧದಲ್ಲಿಯೇ ಅವರ ಪಾಲಿಗೆ ದೊರಕಿದೆಂಬುದಾಗಿ ನಾನು ಹೇಳಿದ್ದಾಗ ಹೇಳು. ಸಾರೆಲೋ ಮುರಾರಿ ಸುಗಲು ಸಲುಗೆ ಮಾತನಾಡಿ ಪೆಟ್ಟ ತಿನ್ನೋದೆನ್ನೋಳು ಎಂತೆಂತ. ಕೃಷ್ಣ ಪುನಃ ನೀತಿ ಹೇಳಿದ. ಸಂಧಾನ ಬೇಡ, ಯುದ್ಧವೇ ಬೇಕು. ಸಾಮಾಧಾನ, ಭೇದ, ದಂಡಗಳೆಂಬ ಈ ಚತುರ್ ಉಪಾಯಗಳಲ್ಲಿ ದುರ್ಯೋಧನ ದಂಡವೆಂಬುದು ಕೊನೆಗೆ ಕೃಷ್ಣ ಹೇಳಿದ. ನೀನು ಆ ದಂಡವೇ ಮೊದಲು ಬೇಕು ಅಂತ ತಿಳಿಯಪಡಿಸುತ್ತಿರುವೆ. ನಾವು ಸಾಮಕ್ಕಾಗಿ, ದಾನಕ್ಕಾಗಿ ಬಂದವರು. ಭೇದ, ದಂಡಗಳೆಂಬ ಕೊನೆಯ ರಾಜಕೀಯ ಉಪಾಯಗಳನ್ನು ನೀನು ಮೊದಲೇ ಮಾತನಾಡುತ್ತಿರು ಎಂದೊಡನೆಯೇ ದುರ್ಯೋಧನ ಸಿಟ್ಟಿಗೆದ್ದು, ಕೃಷ್ಣ ನೀನು ಏನೇ ಉಪಾಯ ಮಾಡು, ಆ ದುಷ್ಟರಾದ ಪಾಂಡವರೊಡನೆ ಯುದ್ಧವೇ ಸಿದ್ಧ. ಧರ್ಮವೇನೆಂಬುದನ್ನು ನಾನು ಬಲ್ಲೆ, ಆದರೆ ಆಚರಿಸಲೊಲ್ಲೆ. ಅಧರ್ಮವೇನೆಂತೆಂಬುದನ್ನು ನಾನು ಬಲ್ಲೆ, ಅದನ್ನು ಮಾತ್ರ ಬಿಡಲೊಲ್ಲೆ. ಒಳಗಡೆಯಿಂದ ನಿಂತು ನೀನು ನನಗೆ ಹೇಳುತ್ತಿರುವುದು ಸಂಗ್ರಾಮ ಸಂಗ್ರಾಮ ಅಂತ ಪ್ರೇರೇಪಣೆ ಮಾಡುತ್ತಾ ಇದ್ದಿ ಕಳ್ಳ. ಹೊರಗಡೆಯಿಂದ ಮಾತ್ರ ಸಂಧಾನ ಸಂಧಾನ ಅಂತ ನಿನ್ನ ನಗುಮೊಗದ ಈ ಹಗೆತನದ ನುಡಿಗಳು ಯಾವುದುಂಟೋ ಈ ಬಗೆಯ ಚೇಷ್ಟೆಗಳು ನನ್ನ ಮುಂದೆ ನಡೆಯುವ ಹಾಗಿಲ್ಲ. ನಿನ್ನ ಒಳಗಡೆಯಿಂದ ಬರುವ ಪ್ರೇರೇಪಣೆಗೆ ಅನುಗುಣವಾಗಿ ಗ್ರಾಮವಿಲ್ಲ, ಸಂಗ್ರಾಮವೆಂಬುದನ್ನೇ ತೀರ್ಮಾನ ಮಾಡಿದ್ದೇನೆ. ಸಂಧಾನಕ್ಕೆ ನೀನು ಬಂದರೆ ನಿನಗೆ ಸಂಧಾನವೂ ಇಲ್ಲ, ದಾನವೂ ಇಲ್ಲ, ಯುದ್ಧವೇ ಸಿದ್ಧ ಎಂಬುದನ್ನು ಹೋಗಿ ತಿಳಿಯಪಡಿಸು ನಿನ್ನ ಬಳಿ ಎಂದೊಡನೆಯೇ ಶ್ರೀಕೃಷ್ಣ ತನ್ನ ಮುಷ್ಟಿಯನ್ನು ವಜ್ರಮುಷ್ಟಿಯಾಗಿಸಿ ಆ ಕೌರವನ ಆಲಯದಲ್ಲಿ ಇರತಕ್ಕಂಥ ಒಂದು ದೊಡ್ಡ ವಜ್ರ ಸ್ತಂಭವನ್ನು ಪಡೆದ. ಆ ಮುಷ್ಟಿಯಿಂದ ಹೊಡೆದೊಡನೆ ಆ ವಜ್ರ ಕಂಬು ಪುಡಿ ಪುಡಿಯಾದವು. ಧರ್ಮದ ಮುಂದೆ ಅಧರ್ಮ ಎಂದಿಗೂ ನಿಲ್ಲುವ ಹಾಗಿಲ್ಲ ಅಂತ ರಾಯಭಾರಿಯಾಗಿ ಬಂದ ಭಗವಂತ ಹೇಳುವಾಗ ಕೌರವನಿಗೆ ಸಿಟ್ಟು ಬಂದು ಕೌರವ ತಿಳಿಯಪಡಿಸ್ತಾನೆ, ಕಟ್ಟಿ ಹಾಕು ಈ ಕೃಷ್ಣನನ್ನು. ತಕ್ಷಣ ಕಟ್ಟಿ ಹಾಕುವಂತ ದುಶ್ಯಾಸನಿಗೆ ಹಗ್ಗ ಕೊಟ್ಟು ಕಳುಹಿದ. ಯಾವ ಹಗ್ಗಕ್ಕೂ ಸಿಗದೆ ಕೇವಲ ಭಕ್ತಿ ಪಾಶಕ್ಕೆ ಮಾತ್ರ ದೊರೆಯತಕ್ಕಂತಹ ಪರಮ ಪುರುಷನಾದ ಕೃಷ್ಣ ಇಡೀ ಸಭೆಯಲ್ಲಿ ಎಲ್ಲೆಲ್ಲಿ ನೋಡಿದರೂ ವಿಶ್ವರೂಪವನ್ನು ತಾಳಿದ. ಭೀಷ್ಮರನ್ನು ಕಟ್ಟಿದರೆ ಕೃಷ್ಣನಾಗಿ ಕಾಣಿಸ್ತಾ ಇದ್ದಾನೆ.
ಕಟ್ಟಿದ ಮೇಲೆ ಭೀಷ್ಮರು ಹೇಳ್ತಾರೆ, ನಿನ್ನ ಮುತ್ತಾತ ನಾನು, ನನಗೆ ಯಾಕೋ ಕಟ್ಟಿದಿ, ಕುರುಡರ ಮಗ ನೀನು, ಕುರುಡ್ನೇನೋ ಅಂತ ದುಶ್ಯಾಸನಿಗೆ ಹೇಳ್ತಾರೆ. ದ್ರೋಣರನ್ನು ಕಟ್ಟುತ್ತಾನೆ, ಕೃಷ್ಣನೇ ಅಲ್ಲಿ ಕಾಣಿಸಿದ್ದು. ಆಮೇಲೆ ನಾನು ಗುರುಗಳಾಗಿ ನನಗೇ ಮೋಸ ಮಾಡ್ತಾ ಇದ್ದೆ, ತಿರುನಾಮ ಹಾಕ್ತೀಯ ಕೂಳ ಅಂತ ಅವರು ಬೈತಾರೆ. ಎಲ್ಲಿ ನೋಡಿದರೂ ಕೃಷ್ಣ. ಕುರುಡನಾದ ಧೃತರಾಷ್ಟ್ರನಿಗೆ 3ನೇ ಕಣ್ಣನ್ನು ಕೊಟ್ಟು ಕೃಷ್ಣ ವಿಶ್ವರೂಪವನ್ನು ತೋರಿದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತನು ತನ್ನ ರಾಯಭಾರದಲ್ಲಿ ಧರ್ಮ ಸಂಸ್ಥಾಪನೆಯ ಕಾರ್ಯಕ್ಕೆ ಬೇಕಾದಂತ ಅಡಿಪಾಯವನ್ನು ಹಾಕಿ ಮರಳಿ ಬಂದು ಪಾಂಡವರಿಂದ ಮಂಗಲಾರತಿಯನ್ನು ಬೆಳೆಸಿಕೊಂಡರೆಂಬಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಗೋಪಾಲ ಕೃಷ್ಣ ಭಗವಾನ ಕೀ.